ಎಲ್ರಿಗೂ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವಂತ ನಮಸ್ಕಾರಗಳು. ತಾವು ಈ ಮೈಸೂರಿನ ಸಂಸ್ಕೃತಿ ಚಾನೆಲ್ ಮೂಲಕ ನನ್ನ ವಿವಿಧ ಕ್ಷೇತ್ರಗಳ ಅನುಭವಗಳನ್ನ, ದಾಖಲೆಗಳನ್ನ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಆಸಕ್ತಿ ವಹಿಸಿದ್ದೀರಿ. ಇದಕ್ಕಾಗಿ ತಮಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು. ಎರಡನೇದಾಗಿ ಮೈಸೂರಿನ ಸಂಸ್ಕೃತಿ ಚಾನೆಲ್ನ ಆದಿತ್ಯ ಲೋಕೇಶ್ ಅವರು ಎಷ್ಟೋ ಬಾರಿ ನಮ್ಮ ಮನೆಗೆ ಬಂದು ಗಂಟೆಗಟ್ಟಲೆ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ನಾನು ದಾಖಲೆ ಇಟ್ಟಿರಬಹುದು, ಬರೆದಿಟ್ಟಿರಬಹುದು, ಆ ಪುಸ್ತಕಗಳನ್ನು ಓದೋದಾಗ್ಲಿ ಅಥವಾ ನನ್ನ ಧ್ವನಿಯನ್ನ ಕೇಳೋದಾಗ್ಲಿ ಮಾಡಿದಾಗ ಮಾತ್ರ ಸಂಬಂಧಪಟ್ಟವರಿಗೆ, ಆಸಕ್ತಿ ಇದ್ದವರಿಗೆ ವಿಷಯ ಗೊತ್ತಾಗುತ್ತೆ ಅಲ್ವಾ. ನನಗೆ ದೇವರಾಗ್ಲಿ ಅಥವಾ ನನ್ನ ತಂದೆ ತಾಯಿ ಆಗ್ಲಿ, ನನ್ನ ಕುಟುಂಬ ಆಗ್ಲಿ, ನನ್ನ ಹೆಂಡತಿ ಮಗ ಆಗ್ಲಿ, ಎಲ್ಲರೂ ಸಹ ವಿವಿಧ ಕ್ಷೇತ್ರಗಳ ಅನುಭವಕ್ಕೆ ನಾನು ತೆರೆದುಕೊಳ್ಳೋ ಹಾಗೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಓದಿನಲ್ಲಿರ್ಬಹುದು, ವೃತ್ತಿಯಲ್ಲಿರ್ಬಹುದು, ಸಂಪಾದನೆಯಲ್ಲಿರ್ಬಹುದು, ತಿರುಗಾಟದಲ್ಲಿರ್ಬಹುದು, ಪ್ರವಾಸದಲ್ಲಿರ್ಬಹುದು, ಸಂಪಾದನೆಯಲ್ಲಿರ್ಬಹುದು, ಎಲ್ಲದರಲ್ಲೂ ಅನುಭವ ಸಿಗುತ್ತೆ. ಆಸಕ್ತಿ ಇರಬೇಕು. ಆಸಕ್ತಿ ದಯವಿಟ್ಟು ಬೆಳೆಸ್ಕೊಳ್ಳಿ. ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳಿ. ಎಲ್ಲರೂ ಸಹ ಲೇಖಕರಾಗ್ಬೋದು. ಅವ್ರು ಹಿಂಗ್ ಬರೆದ್ರು, ಇವ್ರು ಹಿಂಗ್ ಬರೆದ್ರು ಅನ್ಬೇಡಿ. ನೀವು ಬರೆಯೋಕ್ ಪ್ರಯತ್ನಿಸಿ. ಅವ್ರು ಹಿಂಗೆ ಆಕ್ಟ್ ಮಾಡಿದ್ರು, ಇವ್ರು ಹಿಂಗೆ ಆಕ್ಟ್ ಮಾಡಿದ್ರು ಅಂತ ನೋಡ್ತಾ ಕೂತ್ಕೋಬೇಡಿ ಬಾಯ್ ತಕ್ಕೊಂಡು. ನಿಮ್ಗೂ ಆಕ್ಟಿಂಗ್ ಬಂದ್ರೆ ಮಾಡಿ. ಆದ್ರೆ ಎಲ್ರೂ ಸಹ ಒಂದೇ ಸಲ ಬೆಟ್ಟಾದ ಹತ್ತದಂತ ಸಾಧನೆ ನಿಮ್ಗೆ ಸಿಕ್ಬಿಡುತ್ತೆ ಅಂತ ಅನ್ಕೋಬೇಡಿ. ಪ್ರಯತ್ನ ಬೇಕಾಗುತ್ತೆ. ಇರ್ಲಿ, ನಾನು ಇವತ್ತು ನಿಮಗೆ ಅನೇಕ ವಿಷಯಗಳನ್ನ ತಿಳಿಸೋನಿದ್ದೀನಿ. ಮೊಟ್ಟ ಮೊದಲನೇದಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಗ್ಗೆ ನಾನು ಬರೆದಿರುವಂತ ವಿಶೇಷ ಲೇಖನವನ್ನ ಹೇಳ್ತೀನಿ ನಿಮ್ಗೆ. ನಮಗೆ ಕನ್ನಡ ಚಿತ್ರರಂಗ, ವೃತ್ತಿರಂಗಭೂಮಿ, ಹವ್ಯಾಸಿ ರಂಗಭೂಮಿ, ರೇಡಿಯೋ, ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿಯ ಅನೇಕ ಮಹಾನುಭಾವರು, ಸಾಧಕರ ಭೇಟಿಯಾಗಲಿಕ್ಕೆ ನನ್ನ ತಂದೆ NS ವಾಮನ್ ಅವ್ರ ಮೂಲಕ ಸಾಧ್ಯವಾಯಿತು. ಇಲ್ಲದೆ ಇದ್ರೆ ಒಬ್ಬ ವ್ಯಕ್ತಿಗೆ 75 ವರ್ಷದೊಳಗೆ ಒಂದು 500 ವರ್ಷದ ಅನುಭವ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ವಿಷ್ಣುವರ್ಧನ್ ಅವ್ರ ಬಗ್ಗೆ ಹೇಳ್ತೀನಿ. 18/9/1950 ಜನಿಸಿದ್ರು. ಇವರ ಮೊದಲ ಹೆಸರು ಕುಮಾರ್. 1972ರಲ್ಲಿ ವಂಶವೃಕ್ಷ ಚಿತ್ರದಲ್ಲಿ ಚಾಕ್ಲೇಟ್ ಯುವಕನಾಗಿ ಚಿತ್ರರಂಗಕ್ಕೆ ಬಂದು ವಿಷ್ಣುವರ್ಧನನಾಗಿ 205 ಚಿತ್ರಗಳಲ್ಲಿ ಅಭಿನಯಿಸಿದರು. ತಮ್ಮ ಸುಂದರ ಮುಖ, ಮಧುರ ಅಭಿನಯ, ಸಾಹಸದ ಕಥೆಗಳಿಂದ, ದ್ವಿಪಾತ್ರಗಳ ಅಭಿನಯದ ಮೂಲಕ ಕನ್ನಡಿಗರ ಮನೆ ಮಾತಾದ ನಾಯಕ ನಟನಾಗಿ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ತಮ್ಮ ಅಭಿನಯ ಉತ್ತಮಪಡಿಸಿಕೊಳ್ತಾ ಕನ್ನಡ ರಸಿಕರ ಹೃದಯಕ್ಕೆ ಲಗ್ಗೆ ಹಾಕಿದ ನಾಯಕ ನಟನಾದ್ರು. ಇವರು ತಮ್ಮ ವೃತ್ತಿ ಜೀವನದ ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ಹಿರಿಯ ವಯಸ್ಸಿನ ನಾಯಕ ಪಾತ್ರಗಳನ್ನು ಅಮೋಘವಾಗಿ ಅಭಿನಯಿಸಿದ್ದಾರೆ. ವೈಯಕ್ತಿಕವಾಗಿ ಹೇಳೋದಾದ್ರೆ ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣರಾವ್ ಅವರು ಮೈಸೂರಿನಲ್ಲಿದ್ರು. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ನನ್ನ ತಂದೆ NS ವಾಮನ್ ರಾವ್ ಅವರು ಬಾಲ್ಯ ಸ್ನೇಹಿತರು. ಅವರು ಖ್ಯಾತ ನಾಟಕಕಾರರಾಗಿದ್ರು, ಚಲನಚಿತ್ರ ಸಾಹಿತಿ ಆಗಿದ್ರು, ಧರ್ಮಸ್ಥಳ ಮಹಾತ್ಮೆ, ವಿಧಿವಿಲಾಸ ಇವುಗಳ ಚಿತ್ರ ಸಾಹಿತಿ, ಸಂಭಾಷಣೆಕಾರರಾಗಿದ್ರು. ನೀವು ನೋಡಿದಿರೋ ಇಲ್ವೋ ಈ ಚಿತ್ರಗಳನ್ನ? ಹಾಗಾದ್ರೆ HL ನಾರಾಯಣರಾವ್ ನಮ್ಮ ತಂದೆ NS ವಾಮನ್ 1935 ಸೆಪ್ಟೆಂಬರ್ 10ಕ್ಕೆ ಮೈಸೂರಿನಲ್ಲಿ MV ಗೋಪಾಲಸ್ವಾಮಿ ಅವರು ತಮ್ಮ ಮನೆಯಲ್ಲಿ ಆರಂಭಿಸಿದ ಟಾಯ್ ಟ್ರಾನ್ಸ್ಮಿಟರ್ ನಿಂದ ಖಾಸಗಿ ಆಕಾಶವಾಣಿ ಏನಿತ್ತು ಅದರಲ್ಲಿ ಇವರಿಬ್ರು ಹೋಗಿ ಮೊಟ್ಟ ಮೊದಲು ಖಾಸಗಿ ರೇಡಿಯೋದಲ್ಲಿ ನಾಟಕ ಶುರು ಮಾಡಿದ್ರು. ಎಲೆ ಅಡಿಕೆ ತಗೊಂಡು ಕಾರಣಕ್ಕೆ ಗೋಪಾಲಸ್ವಾಮಿ ಅವರಿಂದ ಆ ನಾಟಕಗಳನ್ನು ಪ್ರತಿ ವಾರ ಮಾಡ್ತಿದ್ರು. ಹೀಗಾಗಿ ಅವರು ಬರೆದಂತ ಧರ್ಮಸ್ಥಳ ಮಹಾತ್ಮೇನ ನಾನು 8-9ನೇ ವರ್ಷದಲ್ಲಿ ಅವರು ಆ ಸ್ಕ್ರಿಪ್ಟ್ ನಮ್ಮ ಮನೇಲಿ ಓದಿದಾಗ ನಾನು ಅದನ್ನ ಮುಂದಿನ ವಾರ ನಮ್ಮ ಶಾಲೆಯಲ್ಲಿ ನನಗೆ ತೋಚಿದ ಹಾಗೆ ಬರೆದು ಜೊತೆಯವ್ರನ್ನ ಸೇರಿಸ್ಕೊಂಡು ಆಕ್ಟ್ ಮಾಡಿದೆ. ಹೀಗಾಗಿ HL ನಾರಾಯಣರಾವ್ ಅವ್ರ ಬಗ್ಗೆ ನಾನು ಬಹಳ ಕೃತಜ್ಞತೆಯನ್ನು ವಹಿಸಲೇಬೇಕು. ಹಾಗೆ ವಿಧಿವಿಲಾಸ ರಾಜ್ಕುಮಾರ್, ಲೀಲಾವತಿ, KS ಅಶ್ವಥರು ಅಭಿನಯಿಸಿದಂತ ದೃಶ್ಯ ಮೈಸೂರಿನ CFTRI ಮುಖ್ಯ ಕಟ್ಟಡದ ಬಳಿ ನಡೆದಿತ್ತು, ಮೆಟ್ಲುಗಳ ಮೇಲೆ ಮತ್ತೆ ಗಾರ್ಡನ್ ನಲ್ಲಿ. ಅವತ್ತು ಇಡೀ ದಿವಸ ನಾವು ಅಲ್ಲಿ ಹೋಗಿದ್ವಿ. 60ರ ದಶಕದಲ್ಲಿ ನಾವು ನಮ್ಮ ಕುಟುಂಬದವರೆಲ್ಲ ಹೋಗಿದ್ವಿ. ಆ ಧರ್ಮಸ್ಥಳ ಮಹಾತ್ಮೆ ಸ್ಕ್ರಿಪ್ಟ್ ನ, ಆ ಹಾಡನ್ನ ಅವಾಗ ಕೇಳಿದ್ವಿ ಶೂಟಿಂಗ್ ನಲ್ಲಿ. ಅದಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ವಿಷ್ಣುವರ್ಧನ್ ಸ್ಟಾರ್ ಆದ್ಮೇಲೆ ಭಾರತಿ ಅಂತ ಸ್ಟಾರ್ ಅವ್ರನ್ನ ವಿವಾಹವಾದಾಗ ಬೆಂಗಳೂರಿನ ಕುಚಲಾಂಬ ವಿವಾಹ ಮಂಟಪದಲ್ಲಿ ನಡೆದಾಗ ನಾನು ನನ್ನ ತಮ್ಮ NV ಬಾಲಚಂದ್ರ ಅಲ್ಲಿಗೆ ಹೋಗಿದ್ವಿ. ನಮ್ಮ ತಂದೆ ಬರಕ್ಕಾಗ್ಲಿಲ್ಲ. ನಮ್ಗೆ ದೊಡ್ಡ ಇನ್ವಿಟೇಷನ್ ಕಳಿಸಿದ್ರು ವಿಷ್ಣುವರ್ಧನ್ ಅವರು. ಅದರಲ್ಲಿ ಹೋಗಿದ್ವಿ. ಆ ಸಂದರ್ಭದ ಒಂದ್ ನೆನಪನ್ನು ಹೇಳ್ಬಿಡ್ತೀನಿ ನಿಮಗೆ. ಬೆಳಗ್ಗೆ ಹೋದಾಗ ಕುಚಲಾಂಬ
ಆಗಿನ ಕಾಲದ ಪ್ರತಿಷ್ಠಿತ ಬೆಂಗಳೂರಿನ ಪ್ರಸಿದ್ಧವಾದಂತ ಒಂದು ಛತ್ರ ಆಗಿತ್ತು. ಈಗ ಅದಕ್ಕಿಂತ ಮೀರಿಸುವಂತ ಬೇಕಾದಷ್ಟು ಛತ್ರಗಳು, ಆವಾಗ ಅದು ತುಂಬಾ ಪ್ರೆಸ್ಟೀಜಿಯಸ್ ಛತ್ರ ಆಗಿತ್ತು. ಆ ಕುಚಲಾಂಬಲ್ಲಿ ನಾವು ಒಳಗೆ ಹೊಟ್ಟೋದ್ವಿ. ಬೆಳಗ್ಗೆ ತಿಂಡಿ ಆಯ್ತು, ಬೆಳಗಿನ ಶಾಸ್ತ್ರ ಎಲ್ಲ ಆಯ್ತು, ಮದುವೆಗೆ ಅಟೆಂಡ್ ಆಗಿದ್ವಿ. ಆಮೇಲೆ ರಿಸೆಪ್ಷನ್ಗೆ ಗ್ಯಾಪ್ ಇತ್ತು. ನಾನು ನನ್ನ ತಮ್ಮ ಚಿಕ್ಕ ವಯಸ್ಸಿನವರಲ್ವಾ, ಹುಡುಗರು, ನಮಗೆ ಅಲ್ಲೇ ಇರಬೇಕು, ಆಮೇಲೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಒಂದ್ಸಲ ಹೊರಗೆ ಹೋದ್ರೆ ಅನ್ನೋ ಕಲ್ಪನೆ ಇರ್ಲಿಲ್ಲ. ಸುಮ್ಮನೆ ಕೂತ್ ಏನ್ ಮಾಡೋದು ಊಟ ಆದ್ಮೇಲೆ ಅಂತ ಹೇಳಿ ಅಲ್ಲೇ ಜಯನಗರದಲ್ಲಿ ಇದ್ದಂತ ಗ್ರಂಥಾಲಯಕ್ಕೆ ಕೊಟ್ಟೋದೆ ಪುಸ್ತಕ ಓದಕ್ಕೆ. 6 ಗಂಟೆ ಮೇಲೆ ಬರ್ತೀನಿ, ಕುಚಲಾಂಬ ಆ ಒಂದು ಇದನ್ನ ಎಂಟ್ರಿ ಮಾಡಕ್ಕೆ ಆಗ್ಲಿಲ್ಲ ನಮ್ಮ ತಮ್ಮನಿಗೆ. ಸಾವಿರಾರು ಜನ, ಲಕ್ಷೋಪಾದಿಯಲ್ಲಿ ಜನ ಸೇರ್ಬಿಟ್ಟಿದ್ದಾರೆ, ಸುತ್ತಲೂ ಪೊಲೀಸ್ ಇದ್ದಾರೆ, ಲಾಠಿ ಚಾರ್ಜ್ ಮಾಡುವಂತ ಸಂದರ್ಭ. ಒಳಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮಿಬ್ರಿಗೂ ಇನ್ವಿಟೇಷನ್ ಇದ್ರು ನಮ್ಗೆ ಒಳಗ್ ಹೋಗಕ್ ಆಗ್ತಿಲ್ಲ ಅಂತ ದೌರ್ಭಾಗ್ಯ ನಮ್ದಾಗೋಯ್ತು. ಆಗ ಜನ ತುಂಬಾ ನುಗ್ಗೋಕ್ ಪ್ರಯತ್ನ ಪಟ್ಟಾಗ ಕುಚಲಾಂಬ ಒಂದು ಏನು ಛತ್ರ ಇದೆ, ಅದರ ಮೇನ್ ಡೋರ್ ಬಹಳ ಕಾಸ್ಟ್ಲಿ ಡೋರ್, ಅದು ಮುರಿದು ಬಿತ್ತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಜನರನ್ನು ಚದುರಿಸಿದ್ರು. ನಾವಲ್ಲಿ 2-3 ಗಂಟೆ ಕಾಲ ಇದ್ರು ಸಹ ಉಳಿದ ಎಲ್ಲ ಸಿನಿಮಾ ಸ್ಟಾರ್ಸು, ನಮ್ಮ ತಂದೆಗೆ ಪರಿಚಯ ಇದ್ದವರು, ಕಲಾವಿದರು, ರಂಗಭೂಮಿ ಕಲಾವಿದರು, ಸಾಹಿತಿಗಳು ಎಲ್ಲ ಬಂದ್ರು ಸಹ ನಾವ್ ಯಾರು ಒಳಗ್ ಹೋಗಕ್ಕಾಗ್ಲಿಲ್ಲ. ಅಂದ್ರೆ 4 ಗಂಟೆ ಹೀಗೆ ಬಂದವರು ಮಾತ್ರ ಒಳಗ್ ಸೇರಕ್ಕಾಯ್ತೆ ಹೊರತು 6 ಗಂಟೆ ಮೇಲೆ ಬಂದಂತ ನಮ್ಮನ್ನು ಸೇರಿಸ್ಕೊಂಡು ಅನೇಕ ಜನ ಸೇರಕ್ಕಾಗ್ಲಿಲ್ಲ. ಆಮೇಲೂ ಸಹ ಆ ವಿವಾಹ ಆದ್ಮೇಲೆ ಅವ್ರ ಮನೆಗೆ ನಮ್ಮ ತಂದೆ, ನಾನು, ನನ್ನ ತಮ್ಮ ಎಲ್ಲ ಹೋಗಿ ಒಂದು 3 ಗಂಟೆ ಕಾಲ ಅಲ್ಲಿ ಕೂತಿದ್ವಿ. ವಿಷ್ಣುವರ್ಧನ್ ಮತ್ತೆ ಭಾರತೀಯವರು ಒಂದು ಪಿತೃ ಸಮಾನರಾದಂತ ನಮ್ಮ ತಂದೆಯವರ ಪಾದದಡಿ ಕೂತ್ಕೊಂಡು ಗೌರವ ಸೂಚಿಸಿ ಮಾತಾಡಿ ನಮಗೆಲ್ಲ ಉಪಚಾರ ಮಾಡಿದ್ರು, ನಮಗೆ ನೆನಪಿದೆ. ಹೀಗಾಗಿ ವಿಷ್ಣುವರ್ಧನ್ ಅಭಿನಯಿಸಿದ ಬಹಳಷ್ಟು ಚಲನಚಿತ್ರಗಳನ್ನ ಅನೇಕ ಬಾರಿ ನೋಡಿ ಆನಂದಿಸಿ ಅಭ್ಯಸಿಸಿದ್ದೇನೆ. ನಿಮ್ಮಂತ ಪ್ರೇಕ್ಷಕರ ತರ ನಾನು ಒಬ್ಬ. ಅವರು ಸ್ವರ್ಗಸ್ಥರಾದ ನಂತರ ಕಂಪ್ಯೂಟರ್ ಗ್ರಾಫಿಕ್ಸ್ ನಿಂದ ಅವರ ಪಾತ್ರಗಳನ್ನ ಸೃಷ್ಟಿಸಿದ 3 ಚಿತ್ರಗಳು ತೆರೆಗೆ ಬಂದಿವೆ. ಆದ್ರೆ ನಾನು ಕರ್ಮವೀರಕ್ಕಾಗಿ ಬರೆದಿರುವಂತ ಈ ಒಂದು ಲೇಖನದಲ್ಲಿ ಅವರ ಎಲ್ಲ 205 ಚಿತ್ರಗಳು, ಅವರು ಸ್ವರ್ಗಸ್ಥರಾದ ಮೇಲೆ ಕಂಪ್ಯೂಟರ್ ಗ್ರಾಫಿಕ್ಸ್ ನಲ್ಲಿ ಅವರ ಪಾತ್ರ ಕಾಣೋ 3 ಚಿತ್ರಗಳ ಬಗ್ಗೆ ಸಂಪೂರ್ಣವಾಗಿ ಬರೆಯಲು ಸಾಧ್ಯವಿಲ್ಲ. ಹೀಗಾಗಿ ಅವನ್ನೆಲ್ಲ ನಾನು ತಗೊಂಡಿಲ್ಲ. ಈ ಮೇರು ಕಲಾವಿದನ ಅಭಿನಯ ಚಾತುರ್ಯ, ಪಾತ್ರ ವೈವಿಧ್ಯ, ಕಾದಂಬರಿಗಳಲ್ಲಿ ಆಧರಿಸಿದ ಚಿತ್ರಗಳು, ಸಂಗೀತಮಯ ಚಿತ್ರಗಳು, ದ್ವಿಪಾತ್ರಗಳಲ್ಲಿ ಕಂಗೊಳಿಸುವಿಕೆ, ಕೌಟುಂಬಿಕ ಚಿತ್ರಗಳು, ಸಾಹಸ ಚಿತ್ರಗಳು, ಇವುಗಳ ಬಗ್ಗೆ ಒಂದು ಸಿಂಹಾವಲೋಕನವನ್ನ ಇವತ್ತಿನ ನನ್ನ ಮಾತಿನಲ್ಲಿ ನಿಮಗೆ ಕೇಳಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇ ಚಿತ್ರ ವಂಶವೃಕ್ಷ. ಕುಮಾರ ಹೆಸರಿನಿಂದ ಚಲನಚಿತ್ರ ಕ್ಷೇತ್ರ ಪ್ರವೇಶಿಸಿದ ಮೊದಲ ಚಿತ್ರ ಇದು. ಇದನ್ನ ನಂಜನಗೂಡಿನ ಚಂದ್ರಶೇಖರ ಶಾಸ್ತ್ರಿಗಳ ಪುರಾತನ ಮನೆಯಲ್ಲಿ ಚಿತ್ರಿಸಲಾಗಿತ್ತು, ಅರಮನೆ ಬೀದಿಲಿ. ಅದು ಆ ಮನೆ ಯಾರ್ದು ಅಂದ್ರೆ ಚಂದ್ರಶೇಖರ ಶಾಸ್ತ್ರಿಗಳು ನನ್ನ ಚಿಕ್ಕಮ್ಮ ವಿಶಾಲಾಕ್ಷಿಯವರ ತಂದೆ. ನನ್ನ ಚಿಕ್ಕಪ್ಪ NS ವಿಶ್ವೇಶ್ವರರ ಪತ್ನಿಯವರು. ಹೀಗಾಗಿ ಆ ಮನೆಯನ್ನ ನಾವು ಬಾಲ್ಯದಿಂದ ನೋಡಿದ್ದೀವಿ. ಆ ಮನೆಯಲ್ಲಿ ವಂಶವೃಕ್ಷ ಚಿತ್ರದ ಶ್ರೋತ್ರಿಯರ ಪಾತ್ರದ ಚಿತ್ರಣ ಆಗಿದೆ. SL ಭೈರಪ್ಪ ಅವರ ಕಾದಂಬರಿ 72ರಲ್ಲಿ ಬಂತು ಚಿತ್ರ. ನಿರ್ದೇಶಕರು BV ಕಾರಂತ್, ನಮ್ಮ ತಂದೆ ಸ್ನೇಹಿತರು, ಹಾಗೂ ಗಿರೀಶ್ ಕಾರ್ನಾಡ್. ಧಾರವಾಡದಲ್ಲಿ ಇದ್ದಂತ ಸಾಧನಕೇರಿಯಲ್ಲಿ ಇದ್ದಂತ ಗಿರೀಶ್ ಕಾರ್ನಾಡ್ ಅವರು ನಮಗೆ ಆತ್ಮೀಯರಾಗಿದ್ರು. ನಮ್ಮ ತಂದೆ ಜೊತೆಗೆ ಅವರು ಸಂಸ್ಕೃತ ನಾಟಕಗಳಲ್ಲಿ ಆಕಾಶವಾಣಿಯಲ್ಲಿ ಅಭಿನಯಿಸಿದ್ದಾರೆ. ಆ ಹಿಂದೆ ಅವರು ಪ್ರವರ್ಧಮಾನ ಕಾಲಕ್ಕೆ ಬರ್ತಿದ್ದಾಗ ಪ್ರೊಫೆಸರ್ MN ಜೋಶಿ ಅಂತ ಸಂಸ್ಕೃತ ಪ್ರಾಧ್ಯಾಪಕರು ಸಂಸ್ಕೃತ ನಾಟಕಗಳನ್ನು ಬರಿತಾ ಇದ್ರು. ಅದನ್ನ ರೇಡಿಯೋದಲ್ಲಿ ಅಳವಡಿಸಿದಾಗ ನಮ್ಮ ತಂದೆ ನಿರ್ದೇಶನ ಮಾಡ್ತಿದ್ರು. ಈಗ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನಮ್ಮ ಪರಿಚಯ ಆತ್ಮೀಯವಾಗಿತ್ತು. ಹೀಗಾಗಿ ಮುಂದೆ ಹೇಳಬೇಕಾದ್ರೆ ನೋಡಿ, LV ಶಾರದಾ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ವೆಂಕಟರಾವ್ ತಲಗೇರಿ ಅವರು ಅಭಿನಯಿಸಿದ್ದಾರೆ. ಈ ಚಿತ್ರ ಅತ್ಯುತ್ತಮ ನಿರ್ದೇಶನಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆಯಿತು. 72ರಲ್ಲಿ 3 ಫಿಲ್ಮ್ ಫೇರ್ ಪ್ರಶಸ್ತಿ ಸಹ ಗೆದ್ದಿದೆ. ಆದ್ರೆ ವಿಷ್ಣುವರ್ಧನ್ ಅವರು ಮೊಟ್ಟ ಮೊದಲ ಚಿತ್ರ ಯುವಕನಾಗಿದ್ದರಿಂದ ಚಾಕ್ಲೇಟ್ ಹೀರೋ ಆಗಿದ್ರು ಅಷ್ಟೇ ಹೊರತು ಅಂತ ವಿಶೇಷ ಪಾತ್ರ ಸಾಧನೆ ಇರಲಿಲ್ಲ. ನಟ ವಿಷ್ಣುವರ್ಧನ್ ಮತ್ತೆ ನಟಿ ಉಮಾ ಶಿವಕುಮಾರ್ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಬಹಳ ಫೇಮಸ್ ಆಗಿದ್ದ ಚಿತ್ರ ಇವರ ಎಂಟ್ರಿ ಆಗಿದ್ದು ನಾಗರಾವು ಚಿತ್ರ. 1973ರಲ್ಲಿ ನಾಯಕ ನಟರಾಗಿ ಆಂಗ್ರಿ ಯಂಗ್ ಮ್ಯಾನ್ ಪಾತ್ರ ವಿಜೃಂಭಿಸಿದ ಚಿತ್ರ ನಾಗರಾವ್. ತಾರಾಸು ಅವರು 3 ಕಾದಂಬರಿ ಬರೆದಿದ್ದಾರೆ. ನಾಗರಾವ್, 1 ಗಡ್ಡೆ 2 ಹೆಣ್ಣು ಮತ್ತು ಸರ್ಪ ಮತ್ಸರ. ಇದನ್ನ ನಾನು ಬಾಲ್ಯದಲ್ಲಿ ಯುವಕನಾಗಿದ್ದಾಗ ಎಷ್ಟೋ ಸಲ ಓದ್ಬಿಟ್ಟಿದ್ದೀನಿ. ಆ 3 ಕಾದಂಬರಿಗಳನ್ನ ಓದಿದ್ದೆ ನಾನು. ವಿಷ್ಣುವರ್ಧನ್ ನಾಯಕ ನಟನಾಗಿ ಬಂದ್ರು. ಪುಟ್ಟಣ್ಣ ಕಣಗಾಲ್ ಅವರಿಂದ ಪರಿಚಯಿಸಲ್ಪಟ್ಟ ತಾರೆಯಾದ್ರು. ಅಂಬರೀಷ್, ಆರ್ತಿ, ಶುಭಾ, KS ಅಶ್ವಥ್ ಅವರೊಂದಿಗೆ ಅಭಿನಯಿಸಿದ್ದಾರೆ.
ಪೋಷಕ ಪಾತ್ರದಲ್ಲಿ ಲೀಲಾವತಿ, ಎಂ ಜಯಶ್ರೀ, ಎಂ.ಎನ್. ಲಕ್ಷ್ಮೀದೇವಿ, ಶಿವರಾಮ್, ಧೀರೇಂದ್ರ ಗೋಪಾಲ್, ಲೋಕನಾಥ್ ಮತ್ತು ವಜ್ರಮುನಿ ಇದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಚಿಟ್ಟಿ ಬಾಬು ಛಾಯಾಗ್ರಹಣ ಮಾಡಿದ್ದಾರೆ. ಇದ್ರ ಕತೆ ಓದಿಲ್ದೇ ಇದ್ದವರಿಗೆ ಅಥವಾ ಚಿತ್ರ ನೋಡಿಲ್ದೆ ಮಿಸ್ ಮಾಡ್ಕೊಂಡವ್ರಿಗೋಸ್ಕರ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮಕ್ಕಳಿಲ್ಲದ ಚಾಮಯ ಮೇಷ್ಟ್ರು ಪುಂಡ ಹಠಮಾರಿ ಯುವಕ ರಾಮಾಚಾರಿಯನ್ನು ಪುತ್ರನಂತೆ ಪ್ರೀತಿಸಿ ಅವನ ನಡೆನುಡಿ ತಿದ್ದಿದಾಗ ಗುರು ಶಿಷ್ಯ ಪರಂಪರೆಯ ಉತ್ತಮ ಮಾದರಿಯಾಗಿರ್ತಾರೆ. ಪ್ರೇಮಿಸಿದ ಅಲ್ಮೇಲ್ವನ್ನು ಅವಳ ತಂದೆ ತಾಯಿ ಸಮಾಜ ಎದುರಿಸಿದಾಗ ಧೈರ್ಯದಿಂದ ಮುನ್ನುಗ್ಗುತ್ತಿದ್ದವ ಆಕೆಯನ್ನು ತಂಗಿ ಎಂದು ಕರೆಯುವ ಸಂದರ್ಭ ಬರುತ್ತದೆ. ಯಾಕೆ ಅಂತಂದ್ರೆ ಗುರುವಿನ ಮೇಲಿರೋ ಭಕ್ತಿಯಿಂದ ಈತ ತನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ಪ್ರೇಮವನ್ನು ಬಿಟ್ಟು ಆತ ತ್ಯಾಗಿಯಾಗ್ತಾನೆ. ಹಾಗೆ ಮುಂದೆ ಕಿಚ್ಚು, ದ್ವೇಷ, ಹಠಗಳಿಂದ ಕುದಿಯುವ ಯುವ ತಲೆಮಾರಿನ ದುಡುಕು ಸ್ವಭಾವದ ರಾಮಾಚಾರಿ ಮೇಷ್ಟ್ರ ಮಾತುಗಳಿಗೆ ಮಾತ್ರ ಮಣಿತಾನೆ. ಮುಂದೆ ಮಾರ್ಗರೇಟ್ಳ ಪ್ರೇಮದಲ್ಲಿ ಬಿದ್ದು ಎಲ್ಲ ಮರೆಯಬೇಕೆಂದಾಗ ಅಂತರ್ಧರ್ಮೀಯ ಮದುವೆಯನ್ನ ರಾಮಾಚಾರಿಯ ತಂದೆ ಮಾರ್ಗರೇಟ್ಳ ತಾಯಿ ಬಲವಾಗಿ ವಿರೋಧಿಸ್ತಾರೆ. ಆಗ ಪ್ರೇಮಿಗಳು ಮತ್ತೆ ತುಪ್ಪದ ಹೊಂಡ ಬೆಟ್ಟಕ್ಕೆ ಧಾವಿಸ್ತಾರೆ. ಚಿತ್ರದುರ್ಗದಲ್ಲೇ ನಾಗರಾವು 90% ಮೇಲೆ ಶೂಟಿಂಗ್ ಆಗಿದೆ. ಈ ಚಲನಚಿತ್ರದಲ್ಲಿ ತುಪ್ಪದ ಹೊಂಡ ಬೆಟ್ಟ ಹತ್ತಕ್ಕೆ ದುರ್ಗಮವಾದ ಸ್ಥಿತಿ ಇದೆ. ನಿಮ್ಮಲ್ಲಿ ಎಷ್ಟು ಜನ ಚಿತ್ರದುರ್ಗ ನೋಡಿದಿರೋ ಇಲ್ವೋ, ಕೋಟೆಗೆ ಹೋಗಿದ್ದೀರೋ ಇಲ್ವೋ, ತುಪ್ಪದ ಹೊಂಡಕ್ಕೆ ಆ ಬೆಟ್ಟ ಹತ್ತಿದಿರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಹಿಂದಿನ ಕಾಲದಲ್ಲಿ ಕುದುರೆ ಪಾದದ ರೀತಿ ಇರೋ ಕಲ್ಲಿನ ಗುರುತುಗಳಲ್ಲಿ ಈ ಕಡೆ ಒಂದ್ಸಲ, ಆ ಕಡೆ ಒಂದ್ಸಲ, ಎಡಕ್ ಒಂದ್ಸಲ, ಬಲಕ್ ಒಂದ್ಸಲ, ಆ ಕಲ್ಲಿನ ಗುರುತುಗಳಲ್ಲೇ ಪಾದ ಇಟ್ಟು ಬ್ಯಾಲೆನ್ಸ್ ಮಾಡಿ ಹತ್ತಬೇಕು. ಬಹಳ ಕಷ್ಟ. ಅದು ಐತಿಹಾಸಿಕ ದಳ ಚಿತ್ರದುರ್ಗದ ಸ್ಥಳವಾಗಿ ಚಿತ್ರದುರ್ಗದ ಒಂದು ಹೆಗ್ಗುರುತು. ಹಾಗೆಯೇ ಪ್ರೇಮ ಎಂಬುದು ಒಂದು ದುರ್ಗಮ ಕೆಲಸ. ವಿಭಿನ್ನ ಧರ್ಮದವರು, ವಿಭಿನ್ನ ಜಾತಿಗಳ ಕುಟುಂಬ ಸಮಾಜದ ಒಪ್ಪಿಗೆ ಪಡೆಯೋದು ಬಹಳ ಕಷ್ಟಕರ. ರೋಮಾಂಚಕಾರಿ ಪಯಣ, ಏರಿಳಿತಗಳು ಬಂದಾಗ ಪ್ರೇಮಿಗಳು ತಮ್ಮ ಪ್ರೇಮದ ಬಗ್ಗೆ ಬಲವಾಗಿ ನಂಬಿದ್ರೆ ಅವ್ರನ್ನ ಬೇರ್ಪಡಿಸೋದು ಬಲು ದುರ್ಗಮ ಅನ್ನುವಂಥ ಸನ್ನಿವೇಶ ಇದೆ. ಆಗ ಮತ್ತೆ ಗುರು ಆಕೆಯನ್ನು ಬಿಡಕ್ ಹೇಳ್ತಾರೆ. ಅನಿರೀಕ್ಷಿತವಾಗಿ ಆಕಸ್ಮಿಕ ತಳ್ಳುವಿಕೆಯಿಂದ ಚಾಮಯ ಮೇಷ್ಟ್ರು ಬೆಟ್ಟದ ಮೇಲಿಂದ ಬಿದ್ದು ಮರಣಿಸ್ತಾರೆ. ಆಗ ರಾಮಾಚಾರಿ ಮಾರ್ಗರೇಟ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಪ್ರೇಮ, ದ್ವೇಷ, ಯುವಜನರ ತುಂಟಾಟ, ಪ್ರೇಮ ಮತ್ಸರ, ಗುರು ಶಿಷ್ಯ ಬಾಂಧವ, ಅಂತರ್ಧರ್ಮ ಪ್ರೇಮವನ್ನು ಒಪ್ಪದ ಹಳೆ ತಲೆಮಾರಿನ ತಂದೆ ತಾಯಿ, ಬಂಧು, ನೆರೆಹೊರೆಯವರ ನಡವಳಿಕೆ ಇಲ್ಲಿ ಅತ್ಯುತ್ತಮವಾಗಿ ಚಿತ್ರಿಸಿದ್ದಾರೆ ನಿರ್ದೇಶಕ ಪುಟ್ಟಣ್ಣ ಕೊಣಗಾಲ್. ಅದರಲ್ಲೂ ಚಿತ್ರದುರ್ಗದ ಕೋಟೆ, ಹೊಂಡ, ಜನಜೀವನ, ಕುದುರೆ ಪಾದದ ರೀತಿ ಹೆಜ್ಜೆ ಮೇಲೆ ಹತ್ತಬೇಕಾದ ತುಪ್ಪದ ಹೊಂಡ ಸ್ಥಳದ ಲೊಕೇಶನ್ ಇಡೀ ಚಿತ್ರಕ್ಕೆ ಒಂದು ಅತ್ಯಂತ ಮಹತ್ವದ ಅವಿಸ್ಮರಣೀಯ ಅಚ್ಚೊತ್ತಿದೆ. ವಿಷ್ಣುವರ್ಧನ್ ನಾಯಕ ಪಾತ್ರದಲ್ಲಿ ಮಿಂಚಿದ್ರೆ ಕೆ.ಎಸ್. ಅಶ್ವಥ್ ಚಾಮಯ್ಯ ಮೇಷ್ಟ್ರಾಗಿ ವಿಜೃಂಭಿಸಿದ್ದಾರೆ. ಪೈಲ್ವಾನ್ ಪಾತ್ರದಲ್ಲಿ ಎಂ.ಪಿ. ಶಂಕರ್, ಅಲ್ಮೇಲು ತಂದೆಯಾಗಿ ರಾಮಚಂದ್ರ ಶಾಸ್ತ್ರಿ, ಅಲ್ಮೇಲುವಾಗಿ ಆರತಿ, ಮಾರ್ಗರೇಟ್ ಪಾತ್ರದ ಶುಭ ಎಲ್ಲರ ಮನಸ್ಸಲ್ಲೂ ನಿಲ್ತಾರೆ. ನನಗೆ ಬಹಳ ಒಂದು ಸಂತೋಷ ಏನು ಅಂದ್ರೆ, ನಾಗರಾವ್ ಚಿತ್ರದ ಅಂತಿಮ ದೃಶ್ಯ, ಕಾಲೇಜು ಮನೆಗಳ ದೃಶ್ಯಗಳ ಚಿತ್ರೀಕರಣದ ಸಂದರ್ಭದಲ್ಲಿ ನಾನು ನನ್ನ ತಮ್ಮ ಬಾಲಚಂದ್ರ ಕೆ.ಎಸ್. ಅಶ್ವಥ್ ಅವ್ರ ಜೊತೆಗೆ ಹೋಗಿದ್ವಿ ಚಿತ್ರದುರ್ಗಕ್ಕೆ. ಯಾಕೆಂದ್ರೆ ನಮ್ಮ ತಂದೆ ಎನ್.ಎಸ್. ವಾಮನ್ ಅವರು ತಮ್ಮ ಶಿಷ್ಯರಾದ ಪಟ್ಟ ಶಿಷ್ಯ ಕೆ.ಎಸ್. ಅಶ್ವಥ್ ಅವರಿಗೆ ವೃತ್ತಿರಂಗಭೂಮಿಯ ನಾಟಕಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವಕಾಶಗಳನ್ನ ಕೊಟ್ಟಿದ್ರು, ಅಭಿನಯಿಸ್ತಾ ಇದ್ರು ಕೆ.ಎಸ್. ಅಶ್ವಥ್. ಹಾಗೆ ಅವರು ಇದು ಹುಬ್ಬಳ್ಳಿಯಿಂದ ಚಿತ್ರದುರ್ಗಕ್ಕೆ ಹೋಗ್ಬೇಕಾಗಿತ್ತು. ಮುಂದೆ ಅವರು ಮೈಸೂರಿನಿಂದ ಹೊರಟರು. ನಾನು ನನ್ನ ತಮ್ಮ ಮೈಸೂರು ಸರಸ್ವತಿಪುರಮಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ಇದ್ವಿ. ಆವಾಗ ಅವ್ರ ಕಾರಲ್ಲಿ ಹೋಗ್ತಿದ್ರಿಂದ ಒಬ್ರಿಗೆ ಹೋಗೋಕ್ ಬೇಜಾರು, ಅವ್ರಿಗೆ ಬಂದ್ರು ಅಂತ ನಮ್ಮನ್ನು ಕರ್ಕೊಂಡು ಅವ್ರ ಕಾರಲ್ಲಿ ಮೈಸೂರಿಂದ ಚಿತ್ರದುರ್ಗಕ್ಕೆ ಹೋದ್ರು. ಹೋಟೆಲ್ ರೂಪ್ತಾರಾನಲ್ಲಿ ನಮ್ಗೊಂದು ರೂಮ್ ಕೊಟ್ಟಿದ್ರು. ಶೂಟಿಂಗ್ ಇದ್ದವರೆಲ್ಲ ಅಲ್ಲೇ ಇದ್ರು. ನಾವು ಅಲ್ಲಿದ್ದು 3 ದಿವಸ ಶೂಟಿಂಗ್ ಎಲ್ಲ ನೋಡಿದ್ವಿ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನನಗೆ ಬಹಳ ಖುಷಿಯಾಗಿರೋದು ಅಂದ್ರೆ, ಈ ತುಪ್ಪದ ಹೊಂಡ ಹತ್ತಿ 3 ದಿವಸ ಹತ್ತಿದ್ವಿ, ಬಹಳ ಕಷ್ಟಪಟ್ವಿ. ಅದನ್ನ ನಾವು ಚಿಕ್ಕಂದಲ್ಲಿ ಹತ್ಬಿಟ್ವಿ. ಆದ್ರೆ ಆಮೇಲೆ 15-20 ವರ್ಷ ಬಿಟ್ಟು ಚಿತ್ರದುರ್ಗಕ್ಕೆ, 30 ವರ್ಷ ಬಿಟ್ಟು ಚಿತ್ರದುರ್ಗಕ್ಕೆ 3 ಸಲ 4 ಸಲ ಹೋದ್ರು ತುಪ್ಪದ ಹೊಂಡ ಹತ್ತಕ್ ಆಗ್ಲಿಲ್ಲ. ನಮಗೆ ಹೆದರಿಕೆನೆ ಆಗೋಯ್ತು. ಯಾಕಂದ್ರೆ ಬಾಲ್ಯದಲ್ಲಿ ಯೌವನದಲ್ಲಿ ನಾವು ಹತ್ತು ಬಿಡ್ತೀವಿ ತುಪ್ಪದ ಹೊಂಡನ, ಆದ್ರೆ ಆಗಲ್ಲ. ಆ ಹತ್ಬೇಕಾದ್ರೆ ತುಪ್ಪದ ಹೊಂಡ ನನ್ನ ತಮ್ಮ ಹಾಕೊಂಡಿದ್ದಂತ ಚಪ್ಪಲಿ ಮೇಲಿಂದ ಕೆಳಗ್ ಬಿದ್ದ್ಬಿಡ್ತು. ಚಪ್ಪಲಿ ಕಳ್ಕೊಂಡ್ವಿ. ಆ ಸೂರ್ಯಾಸ್ತದ ಸಮಯದಲ್ಲಿ ಅಂತಿಮ ದೃಶ್ಯದ ಚಿತ್ರೀಕರಣದಲ್ಲಿ ಪುಟ್ಟಣ್ಣ ಅವರ ಅಮೋಘ ದಿಗ್ದರ್ಶನದ ರೀತಿ, ವಿಷ್ಣುವರ್ಧನ್ ಅವರು, ಶುಭಾ ಅಶ್ವಥ್ ಅವರು ಪಾತ್ರಗಳಲ್ಲಿ ತೊಡಗಿಸಿಕೊಳ್ಳಬೇಕೆ ಕಂಡು ಕಣ್ಣು ಬಾಯ್ ಬಿಟ್ಟು ಮೂಕ ವಿಸ್ಮಿತರಾಗಿ ವೀಕ್ಷಿಸ್ತಿದ್ರು ಅಲ್ಲಿದ್ದಂಥವ್ರು. ಅಂದ್ರೆ ಶೂಟಿಂಗ್ ನಲ್ಲಿ ಇದ್ದವರೇ ತುಂಬಾ ಜನ
ಛಾಯಾಗ್ರಾಹಕರು, ಅವರ ಸಹಾಯಕರು, ಸಾಮಾನು ತಗೊಂಡು ಹೋದವರು, ಲೈಟ್ ತಗೊಂಡು ಹೋದವರು, ಆ ಲೈಟ್ ರಿಫ್ಲೆಕ್ಷನ್ ತಗೊಂಡು ಹೋಗೋರು, ಆ ಸೂರ್ಯಾಸ್ತದ ಸಮಯದ ಪ್ರಭಾವ ಆ ಕೋಟೆ ಮೇಲೆ ಕಲಾವಿದರ ಮೇಲೆ ಬೀಳ್ಬೇಕು, ಆ ತರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಪುಟ್ಟಣ್ಣ ಕಣಗಾಲ್ ಅವರು ಪರ್ಫೆಕ್ಟ್ ಆಗಿ ಬರ್ಬೇಕು ಪ್ರತಿಯೊಂದು ಶಾಟು, ಇಲ್ಲದಿದ್ರೆ ಬಿಡ್ತಿರ್ಲಿಲ್ಲ ಅವರು. ಆ ಕೊನೆ ದೃಶ್ಯ ಕಣ್ ಬಾಯ್ಬಿಟ್ಟು ನಾವೆಲ್ಲ ನೋಡ್ತಾ ಇದ್ವಿ. ಆ ಚಿತ್ರಕ್ಕಾಗಿ ಒನಕೆ ಒಬ್ಬವಾಗಿ ಜಯಂತಿ ಪಾತ್ರ ದೃಶ್ಯ, ಹಾಡುಗಳು ವಿಜಯ ಭಾಸ್ಕರ್ ಅವರ ಮಧುರ ಸಂಗೀತ ಸಂಯೋಜನೆ ಮರೆಯಲಾಗದ್ದು. ಕನ್ನಡ ನಾಡಿನ ಹಾಡು ಹೈದರಾಲಿಯ ಪಡೆಗಳೊಂದಿಗೆ ಹೋರಾಡಿದ ಒನಕೆ ಒಬ್ಬವನ ಕಥೆ ನಿರೂಪಿಸುತ್ತೆ. ಬಾರೆ ಬಾರೆ ಸ್ಲೋ ಮೋಷನ್ ಅಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಿಸಲಾದ ಭಾರತೀಯ ಚಲನಚಿತ್ರದಲ್ಲಿ ಮೊದಲ ಹಾಡು. ಆ ದೃಶ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆ ದೃಶ್ಯದ ಶೂಟಿಂಗ್ ನಡಿಬೇಕಾದ್ರೆ ವಿಷ್ಣುವರ್ಧನ್ ಅವರ ಮೊದಲ ಚಿತ್ರ ಅದು, ಫೇಮಸ್ ನಾಯಕನಾಗಿ. ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ, ತಾವು ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರದು. ಎಂಥ ದೊಡ್ಡ ಸ್ಟಾರ್ ಆಗಿದ್ರು ಮುಂದೆ ಅವರ ಮೊದಲನೇ ಚಿತ್ರದಲ್ಲಿ ಕೆಲವೊಂದು ದೃಶ್ಯಗಳಲ್ಲಿ ನಿರ್ದೇಶಕರಿಗೆ ಬೇಕಾದಂತ ಸನ್ನಿವೇಶ ಸೃಷ್ಟಿಸುವಾಗ ಆ ಪಾತ್ರದ ಪರಕಾಯ ಪ್ರವೇಶ ಮಾಡ್ಬೇಕಾಗುತ್ತೆ. ಒಂದೊಂದ್ ಸಲ ಎಂಥ ಅನುಭವಿ ಕಲಾವಿದರಿಗೂ ವಯಸ್ಸಾದವರಿಗೂ ಆಗೋದಿಲ್ಲ. ಹಾಗೆ ಆಯ್ತು. ಅಲ್ಲಿ ಹೋದಾಗ ಕೊನೆ ದೃಶ್ಯದ ಏನ್ ತೆಗಿಬೇಕಾಗಿತ್ತು ಆ ದೃಶ್ಯನ ಸುಮಾರು ಸಲ ಪ್ರಾಕ್ಟೀಸ್ ಮಾಡಿದ್ರು. ಆ ಜಾರಿ ಬೀಳೋದಕ್ಕೆ ಮೊದಲು ಅಶ್ವಥ್ ಅವರು ಆ ಪಾತ್ರದಲ್ಲಿ ಅವರ ಕೋಲು ಬೀಳುತ್ತೆ, ಆಮೇಲೆ ಅವರ ಚಪ್ಪಲಿ ಬೀಳುತ್ತೆ ಬಂಡೆ ಮೇಲಿಂದ ಕೆಳಗೆ ಅಂತರಾಳದಲ್ಲಿ, ಆಮೇಲೆ ಅಶ್ವಥ್ ಅವರು ಉರುಳಿ ಬೀಳ್ತಾರೆ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರು. ಅಶ್ವಥ್ ಅವರು ಪ್ರತಿ ಸಲ ಪರ್ಫೆಕ್ಟ್ ಆಗಿ ಮಾಡ್ತಿದ್ರು. ಆ ಚಪ್ಪಲಿ ಬೀಳೋದಾಗ್ಲಿ, ಅವರ ಕೈ ಕೋಲ್ ಬೀಳೋದಾಗ್ಲಿ ಬಹಳ ಚೆನ್ನಾಗಿ ಬರ್ತಿತ್ತು. ಸಂಜೆಯ ಸೂರ್ಯ ಅಸ್ತಾಗ್ತಾ ಇದ್ದಾನೆ. ಮೊದಲೇ ಕೆಂಪು ಬಣ್ಣದ ಯುವಕ ವಿಷ್ಣುವರ್ಧನ್ ಕೆಂಪಾಗಿದ್ರು, ಮತ್ತೆ ಬಣ್ಣ ಹಚ್ಕೊಂಡಿದ್ದಾಗ ಇನ್ನೂ ಕೆಂಪಾಗಿದ್ರು. ಸೂರ್ಯಾಸ್ತದಲ್ಲಿ ಸೂರ್ಯನ ಕಿರಣ ಅವರ ಮೇಲೆ ಬಿದ್ದಾಗ ಇನ್ನೂ ಕೆಂಪು ಕಾಣ್ತಾ ಇದ್ರು. ಮತ್ತೆ ಆ ದೃಶ್ಯದಲ್ಲಿ ಎಮೋಷನಲ್ ದೃಶ್ಯ ಆದ್ರಿಂದ ನನ್ನೇ ನಂಬಿದ ಮಾರ್ಗರೇಟನ್ನ ಬಿಡುವಂತೀರಾ ಮೇಷ್ಟ್ರೇ ಅಂತ ಭಾವಾವೇಶದಿಂದ ಹೇಳೋದಿತ್ತು. ನನ್ನನ್ನೇ ನಂಬಿದ ಅಲ್ಮೇಲೋ ಇವತ್ತು ವೇಶ್ಯ ಆದ್ಲು, ನನ್ನೇ ನಂಬಿದ ಮಾರ್ಗರೇಟ್ ಸೂಳೆ ಆಗ್ಬೇಕಾ ಮೇಷ್ಟ್ರೇ ಅಂತ ಹೇಳಿ ಮೇಷ್ಟ್ರನ್ನ ತಳ್ಳುವಂತ ದೃಶ್ಯ. ಆ ಭಾವಾವೇಶದಲ್ಲಿ ಹೇಳಬೇಕಾದ್ರೆ ಕೆಂಪು ಬಣ್ಣದ ಸೂರ್ಯನ ಕಿರಣ, ಕೆಂಪು ಬಣ್ಣದ ವಿಷ್ಣುವರ್ಧನ್ ಅವರ ಮುಖ, ಅವರ ಮೇಕಪ್, ಇವುಗಳೆಲ್ಲದರ ಮೇಲೆ ಕೆಂಪ ಕಾಣ್ತಿದ್ರು. ಕಣ್ಣು ಅವರು ಕೆಂಪಾಗಿ ಕ್ರೋಧದಿಂದ, ಶಾಕ್ನಿಂದ ತೆರೆದುಕೊಂಡಿತ್ತು ದೊಡ್ಡದಾಗಿ. ಆದ್ರೆ ಯಾಕೋ ಪುಟ್ಟಣ್ಣ ಕಣಗಾಲ್ ಅವರಿಗೆ ಈ ಅಂತಿಮ ದೃಶ್ಯದ ಒಂದು ಶಾಟ್ ಅಷ್ಟು ಇಷ್ಟ ಆಗ್ಲಿಲ್ಲ. 5-6 ಸಲ ತೆಗೆದ್ರು ಸಹ ಅದು ತೃಪ್ತಿ ಆಗ್ಲಿಲ್ಲ. ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಸ್ವಲ್ಪ ಸಿಟ್ಟು. ಆ ನಿರ್ದೇಶಕರಾಗಿ ತಾನು ಹೇಳಿದ ಹಾಗೆ ಬರ್ಬೇಕು 100% ಅನ್ನುವಂತ ಗುರಿ ಎಲ್ಲ ನಿರ್ದೇಶಕರಿಗೂ ಹಾಗೆ ಇರುತ್ತೆ. ತಮ್ಮ ಉತ್ತಮ ನಟ ಇನ್ನೂ ಅತ್ಯುತ್ತಮ ಅಭಿನಯ ನೀಡಬೇಕು ಅಂತ ಅವ್ರಿಗೆ ಉದ್ದೇಶ. ಹೀಗಾಗಿ ಆ ಗಳಿಗೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಕೋಪದಿಂದ ವಿಷ್ಣು ಕೆನ್ನೆಗೆ ಬಾರಿಸಿದ್ರು. ತಕ್ಷಣ ನೋಡಿ ವಿಷ್ಣುವರ್ಧನ್ ಅವರಿಗೆ ಇದ್ದ ಮೂಡು 10 ಪಟ್ಟು ಹೆಚ್ಚಾಯಿತು. ಆಗ ಅವರ ಅಭಿನಯ ಪರ್ಫೆಕ್ಟ್ ಆಗಿ ಬಂತು. ನಾವೆಲ್ಲ ಚಪ್ಪಾಳೆ ತಟ್ಟಿದ್ವಿ. ಹೀಗಾಗಿ ಆ ದೃಶ್ಯ ಅತ್ಯುತ್ತಮವಾಗಿದೆ. ಇವತ್ತು ನೀವು ನಾಗರಹಾವು ಚಿತ್ರದ ಆ ಅಂತಿಮ ದೃಶ್ಯ ನೋಡಿ ತುಪ್ಪದ ಹೊಂಡಕ್ಕೊಂದ್ಸಲ ಹತ್ತಿ, ಆವಾಗ ನಿಮಗೆ ಅದರ ಅನುಭವ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಎರಡನೇ ಚಿತ್ರ ನಾನು ಗುರುತಿಸಿರೋದು ಭೂತಯ್ಯನ ಮಗ ಅಯ್ಯು. 1974ರಲ್ಲಿ ಬಂತು. ವಿಷ್ಣುವರ್ಧನ್, ಲೋಕೇಶ್ ಮತ್ತು MP ಶಂಕರ್ ನಟಿಸಿದ ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದ ವೈಯಾರಿ ಅನ್ನೋ ಸಣ್ಣ ಕಥಾ ಸಂಕಲನದ ಅದೇ ಹೆಸರಿನ ಸಣ್ಣ ಕತೆ. ಸಿದ್ಧಲಿಂಗಯ್ಯ ನಿರ್ದೇಶಿಸಿದ ಈ ಚಿತ್ರ ಹೊಸ ಕಲಾವಿದರೊಂದಿಗೆ ಹೊಸ ಸ್ಥಳದಲ್ಲಿ ಹೊಸ ರೀತಿಯ ದೃಶ್ಯ ಸಂಯೋಜನೆ, ತೆರೆ ಮೇಲೆ ಕಾಣುವ ಉತ್ತಮ ಅಂತಿಮ ಪರಿಣಾಮದಿಂದ ರಸಿಕರ ಮನ ಗೆತ್ತು. ಈ ಚಿತ್ರ ಹೊರಾಂಗಣದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡ ಮೊದಲ ಕನ್ನಡದ ಬಣ್ಣದ ಚಿತ್ರ ಆಗಿದೆ. ಭೂತಯ್ಯನ ಮಗ ಅಯ್ಯು ಚಿತ್ರ ಕಳಸಾಪುರ, ಧರ್ಮಸ್ಥಳ, ತಲಕಾಡುಗಳಲ್ಲಿ ಚಿತ್ರೀಕರಣಗೊಂಡಿದೆ. ಚಲನಚಿತ್ರಕ್ಕೆ GK ವೆಂಕಟೇಶ್ ಸಂಗೀತ ಸಂಯೋಜಿಸಿದ್ದಾರೆ. 1974ರ ಫೆಬ್ರವರಿ 2ಕ್ಕೆ ಬಿಡುಗಡೆಯಾದ ಭೂತಯ್ಯನ ಮಗ ಅಯ್ಯು ಚಿತ್ರ 100 ದಿನ ಚಿತ್ರಮಂದಿರಗಳಲ್ಲಿ ಓಡಿತು. 7ನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಮೊದಲ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಗೆದ್ದುಕೊಂಡಿತು. ಲೋಕೇಶ್ ಅತ್ಯುತ್ತಮ ನಟ, ಭವಾನಿಗಾಗಿ ಅತ್ಯುತ್ತಮ ನಟಿ ಮತ್ತು ಋಷಿಯೇಂದ್ರಮಣಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಬಂದು. ಇದ್ರ ಕಥೆ ನೀವು ಓದಿಲ್ದಿದ್ರೆ ಅಥವಾ ಚಿತ್ರ ನೋಡಿಲ್ದಿದ್ರೆ ಅನ್ನೋರ್ಗೋಸ್ಕರ ಹೇಳ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ. ಭೂತಯ್ಯ ಒಂದು ಸಣ್ಣ ಹಳ್ಳಿಯ ನಿರ್ದಯಿ ಜಮೀನ್ದಾರ. ಸಾಲ ನೀಡಿ ಹಳ್ಳಿಗರು ತಮ್ಮ ಸಾಲ ಮರುಪಾವತಿಸಕ್ಕೆ ವಿಫಲರಾದಾಗ ಅವರ ಜಮೀನನ್ನು ನಿರ್ದಯವಾಗಿ ಆಕ್ರಮಿಸ್ತಾನೆ.
ಭೂತಯ್ಯ ಸತ್ತಾಗ ಗ್ರಾಮಸ್ಥರು ಅವನ ಅಂತ್ಯಕ್ರಿಯೆ ಮಾಡಕ್ ಯಾರು ಬರೋಲ್ಲ. ಆಗಿನ ಕಾಲದಲ್ಲಿ, ಈ ಕತೆ ಬರೆದ ಕಾಲದಲ್ಲಾಗ್ಲಿ, ನಂತರದ ಕಾಲದಲ್ಲಾಗ್ಲಿ, ಚಿತ್ರ ಬಂದ ಕಾಲದಲ್ಲಾಗ್ಲಿ, ಹಳ್ಳಿಗಳಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಇಡೀ ಊರಿನ ಜನ ಅವರ ಶವ ಸಂಸ್ಕಾರದ ಅಂತ್ಯಕ್ರಿಯೆಯ ಅಂತಿಮ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಆದ್ರೆ ಭೂತಯ್ಯ ಎಷ್ಟು ಕ್ರೂರಿಯಾಗಿದ್ದ, ಎಷ್ಟು ಜನ ಹಿಂಸೆ ಮಾಡಿದ್ದ, ಮತ್ತೆ ಈ ಹೀರೋನ ತಂದೆ ತಲಗೇರಿ ವೆಂಕಟರಾವ್ ತಲಗೇರಿ ಪಾತ್ರ ನೇಣು ಹಾಕೊಂಡು ಸಹಾಯ ಆಗ್ ಮಾಡುತ್ತೆ. ಇದರಿಂದ ಸಿಟ್ಟಿಗೆದ್ದಂತ ಎಲ್ಲ ಜನ ಭೂತಯ್ಯನ ಅಂತ್ಯ ಸಂಸ್ಕಾರವನ್ನ ಬಹಿಷ್ಕರಿಸಿರ್ತಾರೆ. ಗುಲ್ಲ ಅಂತ ಪಾತ್ರ ವಿಷ್ಣುವರ್ಧನ್ ಅವ್ರದ್ದು, ಹಳ್ಳಿ ಪಾತ್ರ. ತಂದೆ ಭೂತಯ್ಯ ಅವರಿಗೆ ಈ ಹಿಂದೆ ಬೇರೆ ಊರಿನವ್ರ ಸಾಲಕ್ಕೆ ಶ್ಯೂರಿಟಿ ನೀಡಿದ್ದು, ಅದು ಹಣ ಮರುಪಾವತಿಸಕ್ಕಾಗವಾಗ ಆಗಲಿಲ್ಲ. ಗುಲ್ಲಾನ ಮನೇನ ವಶಪಡಿಸ್ಕೊಳಕ್ ತನ್ನ ಜನರೊಂದಿಗೆ ಹೋಗ್ತಾನೆ. ನಂತರದ ವಾದದಲ್ಲಿ ಗುಲ್ಲ ಅಯ್ಯುವನ್ನ ಹೊಡಿತಾನೆ. ಅಯ್ಯು ಯಾರು ಅಂದ್ರೆ ಲೋಕೇಶ್ ಪಾತ್ರ MP ಶಂಕರ್, ಭೂತಯ್ಯ ಆದ್ರೆ ಭೂತಯ್ಯನ ಮಗ ಅಯ್ಯು. ಇದನ್ನ ಗಂಭೀರವಾಗಿ ಪರಿಗಣಿಸ್ತಾನೆ. ಗುಲ್ಲಾ ವಿರುದ್ಧ ಪೊಲೀಸ್ ದೂರು ದಾಖಲಿಸ್ತಾನೆ. ಪೊಲೀಸರು ಬಂಧಿಸ್ತಾರೆ. ಈ ಪ್ರಕ್ರಿಯೆಯಲ್ಲಿ ವಿಷ್ಣುವರ್ಧನ್, ಲೋಕೇಶ್ ಅಂದ್ರೆ ಭೂತಯ್ಯನ ಮಗ ಅಯ್ಯು ಮತ್ತೆ ಗುಲ್ಲ ಇವ್ರ ನಡುವೆ ದೀರ್ಘಕಾಲದ ದ್ವೇಷ ಆರಂಭ ಆಗುತ್ತೆ. ಗುಲ್ಲಾನ ಹೆಂಡತಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ಅಯ್ಯು ಆಕೆಯನ್ನ ಮಾನವ ಪ್ರೀತಿಯಿಂದ ಉಳಿಸ್ತಾನೆ. ಹಳ್ಳಿ ಹಬ್ಬದ ಸಂದರ್ಭದಲ್ಲಿ ಗ್ರಾಮಸ್ಥರು ಅಯ್ಯು ಮನೆಗೆ ದ್ವೇಷದಿಂದ ಬೆಂಕಿ ಹಚ್ತಾರೆ. ಆದ್ರೆ ಅಯ್ಯು ಅವರ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ. ತಂದೆಗೆ ವಿರುದ್ಧವಾಗಿ ಆತ ನಡ್ಕೋತಾನೆ. ದೇಶದಿಂದ ಪ್ರೀತಿಯಿಂದ ಮಾತ್ರ ಜನರನ್ನ ಗೆಲ್ಲಕ್ಕಾಗುತ್ತೆ, ದ್ವೇಷದಿಂದ ಗೆಲ್ಲಕ್ಕಾಗಲ್ಲ ಅಂತೇಳಿ ಆತ ಕಂಪ್ಲೇಂಟ್ ಕೊಡೋದಿಲ್ಲ. ಮಳೆಯಿಂದ ಗ್ರಾಮ ಜಲಾವೃತವಾದಾಗ ಪ್ರವಾಹ ಬರುತ್ತೆ. ಗುಲ್ಲ ತೆಪ್ಪ ತಕೊಂಡು ಒಬ್ಬನೇ ಹೋಗಿ ಅಯ್ಯುವನ ಹೆಂಡತಿಯನ್ನ ರಕ್ಷಿಸಿ ಕರ್ಕೊಂಡ್ಬರ್ತಾನೆ. ದ್ವೇಷ ಕರಗಿ ಸ್ನೇಹ ಹಬ್ಬುತ್ತೆ. ಸಿದ್ಲಿಂಗ ಅವರ ಚಿತ್ರಕಥೆಗೆ ಹುಣಸೂರು ಕೃಷ್ಣಮೂರ್ತಿ ಸಂಭಾಷಣೆ ಬರೆದಿದ್ರು. ನೋಡಿ, ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಕತೆ ಬಹಳ ಸಣ್ಣದು. ಚಿತ್ರ ನಿರ್ದೇಶಕ ಕಥೆಯ ಸಾಮರ್ಥ್ಯವನ್ನು ಕಂಡು ಚಿತ್ರಕ್ಕೆ ಅಳವಡಿಸಬೇಕಾಗಿತ್ತು. ಕಥೆಯ ಹಕ್ಕು ಖರೀದಿಸೋಕೆ ನಿರ್ಮಾಪಕ SP ವರದಪ್ಪ ಅವರೊಂದಿಗೆ ಅಯ್ಯಂಗಾರ ಮನೆಗೆ ಹೋಗಿದ್ರು. ಸಿದ್ಲಿಂಗ ಅವರು ಪ್ರಸ್ತಾಪ ಮುಂದಿಟ್ಟಾಗ ಲೇಖಕರು ಹೇಳಿದ್ರು, 12 ಪೇಜದು ಸಣ್ಣ ಕಥೆ ರೀ, ಯಾರೋ ಚಿತ್ರ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳಿ ಅವ್ರು ಮೊಟ್ಟ ಮೊದಲು ನಿರಾಕರಿಸ್ಬಿಟ್ಟಿದ್ರು. ಅಕಸ್ಮಾತ್ ಆ ನಿರಾಕರಣೆಗೆ ಇವರೆಲ್ಲ ಬೇಜಾರಾಗಿ ಬಂದ್ಬಿಟ್ಟಿದ್ರೆ ನಮಗೊಂದು ಅತ್ಯುತ್ತಮ ಚಿತ್ರ ಮಿಸ್ ಆಗ್ತಿತ್ತು. ವಿಷ್ಣುವರ್ಧನ್ ಮತ್ತೆ ನಮ್ಮ ಲೋಕೇಶ್ ಅವರ ಉತ್ತಮ ಅಭಿನಯದ ಚಿತ್ರ. ಮತ್ತೆ ಅದರಲ್ಲಿ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ, ನಮ್ಮ ಇವರು ಲೋಕನಾಥ್ ಅವರು ಮಾಡಿದಂತ ಉಪ್ಪಿನಕಾಯಿಗೆ ಹಂಬಲಿಸುವಂತ ಹಳ್ಳಿ ಮುದುಕ. ಆಹಾ, ಏನ್ ಪಾತ್ರಗಳು, ಅವನ್ನೆಲ್ಲ ಮಿಸ್ ಮಾಡ್ಕೊತಿದ್ವಿ. ಮತ್ತೊಮ್ಮೆ ಭೇಟಿ ನೀಡಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಪ್ಪಿಗೆ ಪಡೆದ್ರು. ಅದನ್ನ ಕಥೆಯನ್ನ ತಗೊಂಡ್ರು. ಆಮೇಲೆ ಸಿದ್ಲಿಂಗ ಕಥೆಯನ್ನ ಚಿತ್ರಕಥೆಯಾಗಿ ಪರಿವರ್ತಿಸಿದಾಗ ಹುಣಸೂರು ಕೃಷ್ಣಮೂರ್ತಿ ಅವರ ಗೆಳೆಯರ ಸಂಭಾಷಣೆ ಬರೆಯಾಗಿ ಹೇಳಿದ್ರು. ಆಗ ಮುಂದಿನ ನಿರ್ದೇಶಕರಾದಂತ ಭಾರ್ಗವ್ ಅವರು ಈ ಸಹಾಯಕ ನಿರ್ದೇಶಕರಾಗಿದ್ರು ಈ ಚಿತ್ರಕ್ಕೆ. ಮೊದಲಿನಿಂದ ಸಿದ್ಲಿಂಗಯ್ಯ ಯಾವುದೇ ದೊಡ್ಡ ತಾರೆಯರನ್ನ ಚಿತ್ರಕ್ಕೆ ಸೇರಿಸಬಾರದು ಅಂತಿದ್ರು. ಅವರು ದೂರದ ಬೆಟ್ಟ ಮತ್ತು ಬಂಗಾರದ ಮನುಷ್ಯದಲ್ಲಿ ರಾಜ್ಕುಮಾರ್ ಅವ್ರನ್ನ ಹೀರೋ ಆಗಿ ತೆಗೆದಿದ್ರು 2 ಚಿತ್ರ. ಆದ್ರೆ ತಾರಾಮೌಲ್ಯದ ಸಹಾಯವಿಲ್ಲದೆ ನಿರ್ದೇಶಕರಾಗಿ ತಮ್ಮ ಸಾಮರ್ಥ್ಯ ಸಿದ್ಧಪಡಿಸಕ್ ಬಯಸಿದ್ರು. ಹೀಗಾಗಿ ಜನಪ್ರಿಯ ರಂಗಭೂಮಿ ಕಲಾವಿದರಾಗಿದ್ದ ಲೋಕೇಶ್ ಅವರನ್ನ ಅಯ್ಯುವಾಗಿ, ಪ್ರೀ ಸೂಪರ್ ಸ್ಟಾರ್ ವಿಷ್ಣುವರ್ಧನ್ಗೆ ಗುಳ್ಳ, MP ಶಂಕರ್ಗೆ ಭೂತಯ್ಯ ಪಾತ್ರಗಳನ್ನ ಕೊಟ್ಟು ಇವರೆಲ್ಲ ಪ್ರೇಕ್ಷಕರಿಂದ ಮುಕ್ತ ಕಂಠದಿಂದ ಶಾಬಾಸ್ಗಿರಿ ಪಡೆಯುವ ಹಾಗೆ ಮಾಡಿದ್ರು. ಉತ್ತಮ ಅಭಿನಯ ಪಡೆದ್ರು. ಪ್ರಾಸಂಗಿಕವಾಗಿ ಭವಾನಿ ಮತ್ತೆ ಋಷೇಂದ್ರ ರಮಣಿ ಅಜ್ಜಿ ಮೊಮ್ಮಗಳು ನಿಜ ಜೀವನದಲ್ಲಿ ಇದುವರೆಗೆ ತೆರೆ ಜಾಗವನ್ನು ಹಂಚಿಕೊಂಡಂತ ಏಕೈಕ ಚಲನಚಿತ್ರ ಇದು. ಇದರಲ್ಲೂ ಸಹ ಅಜ್ಜಿ ಮೊಮ್ಮಗಳ ಪಾತ್ರ ಮಾಡಿದ್ದಾರೆ ಅವರು. ಇಲ್ಲಿ ಈ ಸ್ಥಳದೊಂದಿಗೆ ಸಿದ್ಲಿಂಗಯ್ಯರು ವಿಶೇಷವಾದ ನಂಟಿತ್ತು. ಮತ್ತೆ ಇದರಲ್ಲಿ ಒಂದು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಆ ಚಿತ್ರದಲ್ಲಿ, ಜನರಿಗೆ ಗೊತ್ತಿಲ್ಲ. 20 ನಿಮಿಷಗಳ ಕ್ಲೈಮ್ಯಾಕ್ಸ್ ಕಾದಂಬರಿಯ ಒಂದು ಪ್ಯಾರಾಗ್ರಾಫ್ ನಲ್ಲಿತ್ತು. ಆದ್ರೆ 20 ನಿಮಿಷ ಹಿಗ್ಗಿಸಿದ್ದಾರೆ ಅದನ್ನ, ಒಂದು ಪ್ಯಾರಾನ. ಕ್ಲೈಮ್ಯಾಕ್ಸ್ ಅನ್ನ ಕಳಸಾಪುರ, ಮಾಧವ ಮಂತ್ರಿ ಅಣೆಕಟ್ಟು ಮತ್ತೆ ಶಿವನ ಸಮುದ್ರದಲ್ಲಿ 20 ದಿನ ಚಿತ್ರೀಕರಿಸಿದ್ದಾರೆ. ಆರಂಭದಲ್ಲಿ ಮನೆಯೊಳಗೆ ನೀರ್ ಬಿಡಕ್ ಒಂದು ತೊಟ್ಟಿ ನಿರ್ಮಿಸಿದ್ರಂತೆ. ಕ್ಯಾಮೆರಾ ಚಿತ್ರಣ ಪ್ರಾರಂಭಿಸಿದ ತಕ್ಷಣ ಅದು ಮುರಿದು ಹೋಯ್ತು. ಸಿದ್ಲಿಂಗಯ್ಯನವರು ಅದನ್ನು ಪುನರ್ ನಿರ್ಮಾಣ ಮಾಡಿ ಮತ್ತೆ ದೃಶ್ಯ ಚಿತ್ರೀಕರಿಸಿದ್ರು. ಅಂತೂ ತೆಪ್ಪಕ್ ಕಟ್ಟಿದ್ದ ಹಗ್ಗಗಳು ಕೈ ಕೊಟ್ಟು ಪ್ರವಾಹದಲ್ಲಿ ತೇಲ್ತೊಡಗಿದ್ವು. ತಜ್ಞ ಡ್ರೈವರ್ಗಳು ತಕ್ಷಣ ಹಾರಿ ಅದನ್ನು ಹಿಡಿದ್ರು. ಗ್ರಾಮಸ್ಥರು ಲೋಕೇಶ್ ಅವರ ಮನೆಗೆ ನುಗ್ಗಿ ಬೆಂಕಿ ಹಚ್ಚಿದ್ದ ಚಿತ್ರ ದೃಶ್ಯದಲ್ಲಿದೆ. ಶಿವಯ್ಯ ಅವರು ಅಗ್ನಿಶಾಮಕ ವಾಹನವನ್ನೇ ನಿಲ್ಲಿಸಿದ್ರು. ಯಾರೋ ಫೈಟಿಂಗ್ ಮಾಸ್ಟರ್, ಸಾಹಸ ನಿರ್ದೇಶಕರು ಒದ್ದೆಯಾದ ಗೋಣಿ ಬಟ್ಟೆಗಳನ್ನ ಡ್ರಮ್ಗಳಲ್ಲಿ ನೀರು ಶೇಖರಿಸಿಟ್ಟಿದ್ರು. ತುರ್ತು ಎಮರ್ಜೆನ್ಸಿಗೆ ಸಾಕ್ ಮಾಡಿದ್ರು. ಖ್ಯಾತ ನಟಿ ಜಯಮಾಲಾ ಅವರು ಚಲನಚಿತ್ರದ ಗುಂಪಿನ ಕಲಾವಿದರಲ್ಲಿ ಒಬ್ಬರಾಗಿದ್ರು. ನೋಡಿ, ಒಂದು ಚಿತ್ರದಿಂದ ಮುಂದಿನ ಚಿತ್ರಕ್ಕೆ ಎಷ್ಟು ಬದಲಾವಣೆ ಆಗುತ್ತೆ. ನಂತರ ಬಂದಿದ್ದ ಚಿತ್ರ ಬಂಧನ.
ಅನೇಕ ಕಾದಂಬರಿ ಆಧರಿಸಿದ ಚಿತ್ರಗಳಲ್ಲಿ ವಿಷ್ಣುವರ್ಧನ್, ಸುಹಾಸಿನಿ ತಮ್ಮ ಪಾತ್ರಗಳಲ್ಲಿ ಕಂಗೊಳಿಸಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಈ ಚಿತ್ರ ಉಷಾ ನವರತ್ನರಾಮ್ ಅವರ ಕಾದಂಬರಿಯನ್ನ ಆಧರಿಸಿದೆ. ಕತೆ ಹೇಳ್ತೀನಿ ನೋಡಿಲ್ದಿದ್ದವ್ರಿಗೋಸ್ಕರ. ಚಿತ್ರ ಶಸ್ತ್ರಚಿಕಿತ್ಸಕ ಹರೀಶ್ ಮತ್ತು ಅವರ ವಿದ್ಯಾರ್ಥಿನಿ ನಂದಿನಿಯ ನಡುವಿನ ಸಂಬಂಧ ಸುತ್ತ ಹೋಗುತ್ತೆ. ಚಿತ್ರದಲ್ಲಿ ವಿಷ್ಣುವರ್ಧನ್ ಡಾಕ್ಟರ್ ಹರೀಶ್ ಆಗಿದ್ದಾರೆ, ಸುಹಾಸಿನಿ ನಂದಿನಿಯಾಗಿ ನಟಿಸಿದ್ದಾರೆ. ಜೊತೆಗೆ ಜೈ ಜಗದೀಶ್, ರೂಪಾದೇವಿ, ಜಿ.ಕೆ. ಗೋವಿಂದರಾವ್ ಪೋಷಕ ಪಾತ್ರಗಳಿದ್ದಾರೆ. 32ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆಯಿತು. ಈ ಚಿತ್ರ 84ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 2 ಪ್ರಶಸ್ತಿ ಗೆದ್ದುಕೊಂಡಿತು. ವಿಷ್ಣುವರ್ಧನ್ ಅವರಿಗೆ ಅತ್ಯುತ್ತಮ ನಟ, ಎಂ ರಂಗರಾವ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ. ಇದರ ಜೊತೆಯಲ್ಲಿ ಚಿತ್ರ 2 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ದಕ್ಷಿಣಕ್ಕೆ ತಂತು. ವಿಷ್ಣುವರ್ಧನ್ಗೆ ಅತ್ಯುತ್ತಮ ನಟ ಮತ್ತು ಸುಹಾಸಿನಿಗಾಗಿ ಅತ್ಯುತ್ತಮ ನಟಿ ಸಿಕ್ತು. ಹರೀಶ್ ವೈದ್ಯನಾಗಿದ್ದು ವಿದ್ಯಾರ್ಥಿನಿ ನಂದಿನಿಯನ್ನ ಪ್ರೀತಿಸ್ತಾಳೆ. ಆದ್ರೆ ಅವಳ ಬಗ್ಗೆ ತನ್ನ ಭಾವನೆ ವ್ಯಕ್ತಪಡಿಸಕ್ಕೆ ನಾಚಿಕೆ ಪಟ್ಕೊಳ್ಳುವಂತ ಪಾತ್ರ ಅದು. ಅಂತಿಮವಾಗಿ ಅವನು ತನ್ನನ್ನು ಪ್ರೀತಿಸ್ತಿರೋದಕ್ಕೆ ಹೇಳಲು ಧೈರ್ಯ ಒಟ್ಟುಗೂಡಿಸಿದಾಗ ಅವಳು ಅವನನ್ನ ಶಿಕ್ಷಕನಾಗಿ ಹೆಚ್ಚು ಗೌರವಿಸ್ತಾಳೆ. ಅವನ ಪ್ರಣಯ ಭಾವನೆಗಳನ್ನ ಮರುಕಳಿಸಲು ಸಾಧ್ಯವಿಲ್ಲ ಅಂತ ತಿರಸ್ಕರಿಸ್ತಾಳೆ. ನಂದಿನಿ ಇಂಜಿನಿಯರ್ ಬಾಲು ಅಂದ್ರೆ ಜೈ ಜಗದೀಶ್ ಅನ್ನ ಮದುವೆ ಆಗ್ತಾಳೆ. ಪ್ರಾಸಂಗಿಕವಾಗಿ ಹರೀಶ್ ಅವರ ಶಾಲಾ ದಿನಗಳ ಸ್ನೇಹಿತ ಆಯ್ತ. ಶೀಘ್ರದಲ್ಲೇ ನಂದಿನಿ ಮತ್ತು ಬಾಲು ನಡುವೆ ವೈವಾಹಿಕ ಸಮಸ್ಯೆ ಉದ್ಭವಿಸುತ್ತೆ. ಯಾಕೆಂದ್ರೆ ವೈದ್ಯಳಾಗಿ ತನ್ನ ವೃತ್ತಿ ಜೀವನಕ್ಕೆ ನಂದಿನಿ ತನ್ನನ್ನು ಅರ್ಪಿಸಿಕೊಂಡಿದ್ದಾಳೆ. ಹರೀಶ್ ಚಿಪ್ಪಿನೊಳಗೆ ಹಿಂತೆಗೆದುಕೊಳ್ತಾನೆ. ಹೃದಯ ಹಿಗ್ಗುವಿಕೆ ಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ತಾನೆ. ನಂದಿನಿಯನ್ನು ಅವನ ಹತ್ರ ಸೆಳೆಯುತ್ತಾನೆ. ಇದರಿಂದ ಬಾಲು ಮತ್ತಷ್ಟು ಹತಾಶೆಗೊಂಡು ನಂದಿನಿ ಹರೀಶ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಆರೋಪಿಸ್ತಾನೆ. ನಂದಿನಿಯೊಂದಿಗೆ ತನ್ನ ಸಂಬಂಧ ಶುದ್ಧವಾಗಿದೆ ಅಂತ ಹರೀಶ್ ಬಾಲುವಿಗೆ ಮನವರಿಕೆ ಮಾಡಲು ಪ್ರಯತ್ನಿಸ್ತಾನೆ. ಆದ್ರೆ ಬಾಲು ಇವನನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾನೆ. ಗರ್ಭಿಣಿ ನಂದಿನಿ ಬಾಲು ತಮ್ಮನೆಯ ಕೆಲಸಗಳ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ತಿಳಿದಾಗ ಅವಳು ಅವನನ್ನು ಬಿಡ್ಲು ನಿರ್ಧರಿಸ್ತಾಳೆ. ಹರೀಶ್ ನಂದಿನಿಯ ಮಗುವನ್ನ ಹೆರಿಗೆ ಮಾಡ್ತಾನೆ. ಅವನ ಮುಂದುವರೆದ ಹೃದಯ ಸ್ಥಿತಿಯಿಂದ ನೋವಿನಿಂದ ಸಾಯ್ತಾನೆ. ನಂದಿನಿ ತನ್ನ ಪತ್ನಿಗೆ ವಿಚ್ಛೇದನ ನೀಡಿ ತನ್ನ ನವಜಾತ ಮಗುವಿನೊಂದಿಗೆ ಹೊರಗೆ ಹೋಗ್ತಾಳೆ. ಆಕ್ಷನ್ ಪಾತ್ರಗಳಿಗೆ ಹೆಸರಾಗಿದ್ದಂತ ವಿಷ್ಣುವರ್ಧನ್ ಬಂಧನದಂತ ಪ್ರೇಮ ಕಥೆಗೆ ಸೂಕ್ತವೇ ಅಂತ ಚಿತ್ರರಂಗ ಮೊದಲಿಗೆ ಸಂಶಯ ವ್ಯಕ್ತಪಡಿಸಿತ್ತು. ಆದರೆ ನಿರ್ದೇಶಕರ ನಂಬಿಕೆ ಮತ್ತೆ ವಿಷ್ಣುವರ್ಧನ್ ಡಾಕ್ಟರ್ ಹರೀಶ್ ಪಾತ್ರ ನಿರ್ವಹಿಸಿದ ರೀತಿ ಅವರ ಇಮೇಜ್ ಅನ್ನೇ ಪರಿವರ್ತಿಸ್ತು. ಅವ್ರನ್ನ ಸೂಪರ್ ಸ್ಟಾರ್ ಮಾಡ್ಲಿಕ್ಕೆ ಸ್ಥಾಪನೆ ಆಯ್ತು. ಲಕ್ಕ ಅಣೆಕಟ್ಟು, ಹನುಮನಗುಂಡಿ ಜಲಪಾತ, ಲಲಿತ್ ಮಹಲ್ ಪ್ಯಾಲೇಸ್, ಕೃಷ್ಣಾರ್ಜುನ ಸಾಗರ ಅಣೆಕಟ್ಟು, ಹಾರಂಗಿ ಅಣೆಕಟ್ಟು, ಬೆಂಗಳೂರಿನ ಗ್ರ್ಯಾಂಡ್ ಅಶೋಕ ಹೋಟೆಲ್ ಅಂತ ಹಲವಾರು ರಮಣೀಯ ಸ್ಥಳಗಳಲ್ಲಿ ಚಲನಚಿತ್ರ ಚಿತ್ರೀಕರಿಸಲಾಗಿದೆ. ಬಾಬು ಅವರು ಹೋಳಿ ಒಂದು ಹಾಡನ್ನು ಸೇರಿಸಿದ್ದಾರೆ. ಕನ್ನಡ ಚಲನಚಿತ್ರಕ್ಕಾಗಿ ಮತ್ತೊಂದು ಮೊದಲನೆಯದು. ಚಲನಚಿತ್ರದಲ್ಲಿ ಗ್ರ್ಯಾಂಡ್ ಪಿಯಾನೋ ಹಾಡು ಆಕರ್ಷಕವಾಗಿದೆ. ಇನ್ನು ಮರೆಯಲಾರದ ಒಂದು ಯುದ್ಧಕ್ಕೆ ಸಂಬಂಧಪಟ್ಟ ಚಿತ್ರ ಅಂದ್ರೆ ಮುತ್ತಿನ ಹಾರ. ಇದು ಅಷ್ಟು ಯಶಸ್ವಿ ಆಗಲಿಲ್ಲ ಚಿತ್ರ. ಅದ್ಭುತವಾದ ಚಿತ್ರ ನನ್ನ ದೃಷ್ಟಿಯಲ್ಲಿ. 1990ರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಯುದ್ಧದ ಭೀಕರತೆ ಚಿತ್ರಿಸೋ ಚಿತ್ರ. ಸೈನಿಕನ ಕುಟುಂಬದ ಮೇಲೆ ಯುದ್ಧದ ಹಾನಿಯ ಬಗ್ಗೆ ಹೇಳುತ್ತೆ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದಾರೆ. ವಿಷ್ಣುವರ್ಧನ್ ಮತ್ತೆ ಸುಹಾಸಿನಿ ಮಣಿರತ್ನಂ ಗಂಡ ಹೆಂಡತಿಯಾಗಿ ಅಭಿನಯಿಸಿದ್ದಾರೆ. ಕೆ.ಎಸ್. ಅಶ್ವಥ್, ಕಾವ್ಯ ಮತ್ತೆ ರಾಮ್ ಕುಮಾರ್ ಪೋಷಕ ಪಾತ್ರದಲ್ಲಿದ್ದಾರೆ. ಕಥೆ ಇರೋದೇನು ಅಂದ್ರೆ ಬರ್ಮಾದಲ್ಲಿ ಬ್ರಿಟಿಷ್ ಇಂಡಿಯನ್ ಸೈನ್ಯದಲ್ಲಿ ಜವಾನ್ ಆಗಿ ಸೇವೆ ಸಲ್ಲಿಸುತ್ತಿರೋ ಕೊಡಗಿನ ಅಚ್ಚಪ್ಪ 2ನೇ ಮಹಾಯುದ್ಧ ನಡೀತಿದ್ದಾಗ ಗಾಯಗೊಳ್ತಾರೆ. ಲೆಫ್ಟಿನೆಂಟ್ ಅನ್ನಪೂರ್ಣ ನರ್ಸ್ ಅವ್ರನ್ನ ನೋಡ್ಕೊಳ್ತಾರೆ. ಕೊಡಗಿನ ಇಬ್ಬರು ಪರಸ್ಪರ ಪ್ರೀತಿಸ್ತಾರೆ. ಯುದ್ಧ ಮುಗಿದ ನಂತರ ಮದುವೆ ಆಗ್ತಾರೆ. ಅಚ್ಚಪ್ಪ ಕೆಲ್ಸಕ್ಕೆ ಮರಳುತ್ತಾನೆ. ಮಾವ ಬೆಳ್ಳಿಯಪ್ಪ ಹವಾಲ್ದಾರಾಗಿ ನಿವೃತ್ತರಾಗಿದ್ದಾರೆ. ಅಶ್ವಥ್ ಅವ್ರ ಪಾತ್ರ. ಅನ್ನಪೂರ್ಣ ವೀರರಾಜು ಅನ್ನೋ ಮಗುಗೆ ಜನ್ಮ ನೀಡ್ತಾಳೆ. ಆದ್ರೆ ಹೆರಿಗೆಯ ತೊಂದರೆಯಿಂದಾಗಿ ಅವಳ ಜೀವ ಉಳಿಸೋಕೆ ಅವಳ ಗರ್ಭಾಶಯ ತೆಗಿತಾರೆ. ಇದರಿಂದ ಅವಳು ಮತ್ತೊಂದು ಮಗುವನ್ನು ಹೆರೋಕ್ ಸಾಧ್ಯವಾಗದ ಸ್ಥಿತಿ ಬರುತ್ತೆ. 1952ರಲ್ಲಿ ಕೊರಿಯಾದಲ್ಲಿ ನೆಲೆಸಿದ ಅಚ್ಚಪ್ಪನನ್ನ ಭಾರತದ ರಾಜಸ್ಥಾನಕ್ಕೆ ವರ್ಗಾಯಿಸಲಾಗುತ್ತೆ. ಕೆಲವು ವರ್ಷದಿಂದ ಮನೆಯಿಂದ ದೂರವಿದ್ದ ಅವರು ಪತ್ನಿ ಮಗ ಅವರನ್ನು ಭೇಟಿಯಾಗಲು ರಾಜಸ್ಥಾನದ ಮರುಭೂಮಿಗೆ ಪಯಣಿಸ್ತಾರೆ. ವಾಯು ದಾಳಿ ವೀರರಾಜು ಅವರನ್ನ ಅಚ್ಚಪ್ಪ ಭೇಟಿಯಾಗೋ ಮೊದಲೇ ಬಲಿ ತಗೊಳುತ್ತೆ. ಅಚ್ಚಪ್ಪ ಅನ್ನಪೂರ್ಣ ದುಃಖಿತರಾಗಿದ್ದಾರೆ. ಅನ್ನಪೂರ್ಣ ಮತ್ತೆ ಸೈನ್ಯಕ್ಕೆ ದಾದಿಯಾಗಿ ಹೋಗ್ತಾಳೆ. ಈಗ ಮೇಜರ್ ಆಗಿರುವಂತ ಅಚ್ಚಪ್ಪ ಡೆಹ್ರಾಡೂನಿನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ಯುವ ಕೆಡೆಟ್ಗಳಿಗೆ ತರಬೇತಿ ನೀಡುತ್ತಾನೆ. ಮತ್ತೊಂದು ಯುದ್ಧ ಭುಗಿಲೆದ್ದಿದೆ.
ಅಚ್ಚಪ್ಪನನ್ನ ತನ್ನ ಸೈನ್ಯದೊಂದಿಗೆ ಭಾರತದ ಹಿಮದಿಂದ ಆವೃತವಾದ ಗಡಿ ಪ್ರದೇಶಕ್ಕೆ ಕಳಿಸ್ತಾರೆ. ಅವನ ಸೈನ್ಯ ಮತ್ತು ಅವನನ್ನ ಶತ್ರುಗಳು ಸೆರೆ ಹಿಡಿತಾರೆ. ಒಂದು ನಿರ್ದಿಷ್ಟ ಮಿಲಿಟರಿ ರಹಸ್ಯ ಬಹಿರಂಗ ಪಡಿಸೋಕೆ ಚಿತ್ರಹಿಂಸೆ ಕೊಡ್ತಾರೆ. ಅಚ್ಚಪ್ಪ ವಿವರ ಕೊಡಲು ನಿರಾಕರಿಸಿ ನೋವು ಸೇರಿಸ್ಕೊತಾನೆ. ಅವನು ಸೈನ್ಯದಲ್ಲಿ ಯುವ ಮತ್ತು ಭರವಸೆಯ ಸೈನಿಕ ನಾಯಕ ಮೋಹನ್ ಇದ್ದಾನೆ. ಅಚ್ಚಪ್ಪ ಅವನನ್ನ ಮಗನಂತೆ ನೋಡ್ಕೊಳ್ತಾನೆ. ಇಬ್ಬರು ಭಾರತದ ಪ್ರದೇಶಕ್ಕೆ ತಪ್ಪಿಸಿಕೊಳ್ಳಲಿ ಯಶಸ್ವಿ ಆಗ್ತಾರೆ, ಆದ್ರೆ ಮರಣಾಂತಿಕವಾಗಿ ಗಾಯಗೊಳ್ತಾರೆ. ಅಚ್ಚಪ್ಪ ಅಲ್ಲಿಯೇ ಸಾಯ್ತಾನೆ. ಅವನ ಶಿಷ್ಯ ಸೇನಾ ಆಸ್ಪತ್ರೆಯಲ್ಲಿ ಸಾಯ್ತಾನೆ. ಈ ಚಿತ್ರದಲ್ಲಿ 65ರಲ್ಲಿ ಚಿತ್ರದ ಸೆಟ್ಗೆ ಸಹಾಯ ಮಾಡಕ್ಕೆ ಸೆಟ್ ಹಾಕ್ತಾರೆ ನೋಡಿ. ಒಂದೊಂದು ದೃಶ್ಯಕ್ಕೆ ಏನ್ ಸೆಟ್ ಬೇಕು ಅಂತ, ಮನೆ ದೃಶ್ಯ ಇರ್ಬೋದು, ಬೇರೆ ಬೇರೆ ದೃಶ್ಯ ಇರ್ಬೋದು. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು 7 ಸಹಾಯಕ ನಿರ್ದೇಶಕನ ನೇಮಿಸಿಕೊಂಡಿದ್ರು. ಟೇಬಲ್ ವೇರ್ ಮತ್ತೆ ಕುರ್ಚಿಗಳನ್ನ ಹಳೆ ಕಾಲದಂಗೆ ಇರಬೇಕು, ಯುದ್ಧದ ಸ್ಥಿತಿ ಬರ್ಮಾದಲ್ಲಿ, ಅದರಿಂದ ಬರ್ಮಾದಿಂದ ತರಿಸಿದ್ರು. ಆಸ್ಪತ್ರೆಯಲ್ಲಿ ಬ್ರಿಟಿಷ್ ಆಡಳಿತ ಕಾಲವನ್ನ ತೋರಿಸ್ಲಿಕ್ಕೆ ಪ್ರಯತ್ನಿಸಿದ್ರು. ಚಿತ್ರವನ್ನ ಕಾಶ್ಮೀರದಲ್ಲಿ 30 ದಿನಕ್ಕೂ ಹೆಚ್ಚು ಕಾಲ ಚಿತ್ರೀಕರಿಸಿದ್ರು. ಭಾರತೀಯ ಪಡೆಗಳು ಮತ್ತು ಪ್ರತ್ಯೇಕವಾದಿ ಅಂಶಗಳ ನಡುವೆ ಆಗಾಗ ಅಡಚಣೆಗಳು, ಗುಂಡಿನ ಚಕಮಕಿಯಿಂದಾಗಿ ವೇಳಾಪಟ್ಟಿ ಯೋಚಿಸಿದಂತೆ ಮುಂದುವರಿಯಲಿಲ್ಲ. ಸುಹಾಸಿನಿ ಚಿತ್ರೀಕರಣಕ್ಕೆ ಬರೋಕ್ ಆಗ್ಲಿಲ್ಲ. ಆದ್ರಿಂದ ಅವ್ರಿಗೆ ಅನುಮತಿ ಸಿಗದೇ ಇದ್ರಿಂದ ಸಿಂಗ್ ಬಾಬು ಅವರು ಆಗಿನ ಕಾಶ್ಮೀರದ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವ್ರ ಜೊತೆ ಮಾತಾಡಿದ್ರು. ಅವರನ್ನ ಶೂಟಿಂಗ್ ಸ್ಥಳಕ್ಕೆ ಪ್ರವೇಶಿಸಕ್ಕೆ ಅವಕಾಶ ನೀಡಿದ್ರು. 17 ಅಕ್ಟೋಬರ್ 1989ರಂದು ಚಿತ್ರೀಕರಣದ ಸಮಯದಲ್ಲಿ ವಿಷ್ಣುವರ್ಧನ್ ತಮ್ಮ ಪ್ಯಾರಾಚೂಟ್ ನಿಯೋಜಿಸಕ್ಕೆ ವಿಫಲವಾದ ನಂತರ 900 ಅಡಿ ಎತ್ತರದಿಂದ ಬಿದ್ದು ಬದುಕುಳಿದ್ರು. ನಮ್ಮ ಕನ್ನಡಿಗರ ಪುಣ್ಯ. ವಿಷ್ಣುವರ್ಧನ್ ಚಿತ್ರಕ್ಕಾಗಿ ಹಲವಾರು ವಿಭಿನ್ನ ಉಡುಪು ಧರಿಸಬೇಕಾಯಿತು. ಇವುಗಳನ್ನ ಮಿಲಿಟರಿ ಸಮವಸ್ತ್ರ, ಮಡಿಕೇರಿ ಸಾಂಪ್ರದಾಯಿಕ ಉಡುಪು, ಅರಣ್ಯ ಉಡುಪು, ಮಂಜಿನ ಪ್ರದೇಶಕ್ಕಾಗಿ ಉಣ್ಣೆಯ ಉಡುಪು ಸೇರಿದೆ. ಈ ಚಿತ್ರವನ್ನ ಕೊಡಗಿನ ತಲಕಾವೇರಿ, ಕೊಡಗಿನ ಇತರ ಸ್ಥಳಗಳಲ್ಲಿ, ರಾಜಸ್ಥಾನದ ಜೈಸಲ್ಮೇರದಲ್ಲಿ ಚಿತ್ರೀಕರಿಸಿದ್ದಾರೆ. ಒಟ್ಟು 120 ದಿನ ಚಿತ್ರೀಕರಣ ಆಗಿದೆ. ಹಂಸರೇಖ ಸಂಗೀತ ಸಂಯೋಜಿಸಿದ್ದಾರೆ, ಹಾಡುಗಳ ಸಾಹಿತ್ಯ ಬರೆದಿದ್ದಾರೆ. ಬಹಳ ವಿಶೇಷ ಅಂದ್ರೆ ದೇವರು ಹೊಸೆವ ಒಂದು ಹಾಡಿದೆ ಅದರಲ್ಲಿ. ಈ ಸಾಹಿತ್ಯ ಪ್ರಕೃತಿಯ 4 ಋತುಗಳನ್ನ ವಿವರಿಸುತ್ತೆ. ಮಾನವ ಜೀವನದ 4 ಹಂತದೊಂದಿಗೆ 4 ಋತು ಹೋಲಿಸ್ತಾರೆ. ಬಾಬು ಮತ್ತು ಹಂಸಲೇಖ ಈ ಹಾಡನ್ನು ಹಾಡ್ಲಿಕ್ಕೆ ಎಂ ಬಾಲಮುರಳಿ ಕೃಷ್ಣ ಅವ್ರನ್ನ ಭೇಟಿಯಾದಾಗ ಅವರು ಆರಂಭದಲ್ಲಿ ನಿರಾಕರಿಸಿದ್ರು, ಆಗಲ್ಲ ಅಂತ. ಅನೇಕ ಬಾರಿ ಮತ್ತೆ ಮತ್ತೆ ವಿನಂತಿ ಮಾಡ್ಕೊಂಡ್ಮೇಲೆ ಒಪ್ಕೊಂಡ್ರು. ಚೆನ್ನೈನ ಪ್ರಸಾದ್ ಸ್ಟುಡಿಯೋದಲ್ಲಿ ಬೆಳಗ್ಗೆ ಎಲ್ಲಿ ಶುರು ಮಾಡಿದ್ರು ಗೊತ್ತಾ? ಬೆಳಗ್ಗೆ ಎಲ್ಲ ರೆಕಾರ್ಡಿಂಗ್ ಶುರು ಆಗಿದ್ದು. ರಾತ್ರಿ 9ರಿಂದ ಶುರು ಆಗಿ ಮಾರನೇ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ರೆಕಾರ್ಡಿಂಗ್ ನಡೀತು. ಯಾಕಂದ್ರೆ ಬಾಲಮುರಳಿ ಕೃಷ್ಣ ಅವರು ಸ್ವರಶ್ರುತಿಯಿಂದ ಅವರು ಅತೃಪ್ತರಾಗಿದ್ರು. ಪರಿಪೂರ್ಣತೆ ತರಬೇಕು ಅಂತ ಮತ್ತೆ ಮತ್ತೆ ಪೂರ್ವಾಭ್ಯಾಸ ನಡೆದು ನೋಡಿ, ಒಂದು ಹಾಡಿಗೆ 9 ಗಂಟೆಯಿಂದ 3 ಗಂಟೆ ಅಂದ್ರೆ 6 ಗಂಟೆ ಕಾಲ ಪ್ರಯತ್ನ ಆಗಿ ರೆಕಾರ್ಡಿಂಗ್ ಆಗಿದೆ. ಇನ್ನು ಬಂಗಾರದ ಜಿಂಕೆ ಚಿತ್ರ ಎಷ್ಟು ಜನ ನೋಡಿದ್ರು ಎಲ್ಲೋ ಗೊತ್ತಿಲ್ಲ. ಹೆಚ್ಚು ವಾಣಿಜ್ಯ, ಜನಪ್ರಿಯ ಹಾಗೂ ಕಾದಂಬರಿಗಳನ್ನ ಆಧರಿಸಿದ ಚಿತ್ರಗಳಲ್ಲಿ ಅಭಿನಯಿಸೋ ಒಂದು ಕಲಾತ್ಮಕ ಚಿತ್ರ ಇದು. 1980ರಲ್ಲಿ ಬಿಡುಗಡೆ ಆಯಿತು. ನಿರ್ದೇಶಕರು ಟಿ.ಎಸ್. ನಾಗಾಭರಣ, ವಿಷ್ಣುವರ್ಧನ್, ಭಾರತಿ, ಆರತಿ, ಲೀಲಾವತಿ ಸುಂದರರಾಜ್ ಅಭಿನಯಿಸಿದ್ದಾರೆ. ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶಕರು. ವೀರು ಎಂಬ ಯುವಕನಿಗೆ ಒಂದು ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಯಾವುದೋ ಒಂದು ಗುಹೆಯ ಕತ್ಲಲ್ಲಿ ನಡೆದಂತೆ, ವಿಚಿತ್ರ ಸದ್ದುಗಳು ಬಂದಂತೆ, ಅಲ್ಲಿ ಒಬ್ಬ ಅನಾಮಧೇಯ ಬಂದು ಮಲಗಿದ್ದ ತನಗೆ ಚುಚ್ಚಿ ಕೊಲೆ ಮಾಡದಂತೆ. ಅವನು ಕಿರ್ಚ್ಕೊಂಡು ಹೇಳ್ತಾ ಆ ಬಂಗಾರ ಜಿಂಕೆ ಗುಹೆ ಕೊಲೆ ಅಂತ ಬಡಬಡಿಸ್ತಾನೆ. ಅವನ ಗೆಳೆಯ ಪೀಟರ್ ಅವನಿಗೆ ಸಮಾಧಾನ ಮಾಡಿ ಏನಂತ ವಿಚಾರಿಸ್ತಾನೆ. ವೀರು ಒಬ್ಬ ವಿದ್ಯಾವಂತ ಬಡಯುವಕ. ಒಮ್ಮೆ ಅವನಿಗೆ ದೂರದ ಬೆಟ್ಟದಲ್ಲಿ ಬಂಗಾರ ನಾಯಕನೆಂಬ ರಾಜನ ಕೋಟೆಯಲ್ಲಿ ಚಿನ್ನದ ಸಂಪತ್ತು ಅಡಗಿಸಿರುವ ಕೇಳಿದಾಗ ಅಲ್ಲೊಂದು ಬಂಗಾರದ ಜಿಂಕೆ ಇದೆ, ಅದನ್ನು ತಾನು ಕಂಡು ಹಿಡಿಯಲೇಬೇಕು ಅಂತ ಕಾಲೇಜಿನ ಲೆಕ್ಚರರ್ ವಾಚನ ಕೇಳಿ ಪ್ರೇರಣೆ ಆಗುತ್ತೆ. ಆ ಕಾಲೇಜಿನ ಕ್ಲಾಸ್ಮೇಟ್ ಆಶಾ ದೊಡ್ಡ ಶ್ರೀಮಂತರ ಮನೆ ಹುಡುಗಿ. ಇವನು ಅವಳು ಪ್ರೇಮಿಸಿರುತ್ತಾರೆ. ಅಲ್ಲೂ ಅವನಿಗೆ ಬಡವನೆಂದು ಆ ಮನೆಯವರ ವಿರೋಧ. ಅಲ್ಲಿ ಅವನಿಗೆ ತಾನು ಅವಳನ್ನು ವರಿಸಲು ಬಂಗಾರ ಜಿಂಕೆ ಸಂಪತ್ತು ತಂದು ಆಕೆಯನ್ನ ಮದುವೆ ಆಗ್ಬೇಕು ಅಂತ ಛಲದಿಂದ ಹೊರಟು ನಿಲ್ತಾನೆ. ಆ ಕೋಟೆಯ ಬಳಿ ಅವನಿಗೆ ಭಾಗ್ಯ ಅನ್ನೋ ವಯಸ್ಸಾದ ಹೆಣ್ಣಿನ ದರ್ಶನ ಆಗುತ್ತೆ. ಆಕೆಯೇ ತನ್ನ ಹಿಂದಿನ ಜನ್ಮದ ಹೆಂಡತಿ. ಆಗ ತನ್ನ ಹೆಸರು ಚಾರು ಆಗಿತ್ತು ಅಂತ ಅವನಿಗೆ ಬಂಡೆ ಮೇಲಿನ ಬರಹದಿಂದ ಗೊತ್ತಾಗಿ ಎಲ್ಲವೂ ನೆನಪಿಗೆ ಬರುತ್ತೆ. ಇನ್ನು ಮಲೆ ಮಾರುತ ಚಿತ್ರದ ಬಗ್ಗೆ ಎಷ್ಟು ವರ್ಣಿಸಿದ್ರೂ ಸಾಧ್ಯವಿಲ್ಲ. ನನಗೆ ಬಹಳ ಇಷ್ಟವಾದಂತ ಚಿತ್ರ. ಏನ್ ಸಂಗೀತ ಕೊಟ್ಟಿದ್ದಾರೆ ವಿಜಯ ಭಾಸ್ಕರ್ ಅವರು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಸಂಗೀತ ಲೋಕದ ಗಾಯಕರಾಗಿ ಸಂಗೀತಮಯವಾದ 2 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಂದು ಮಲೆಯ ಮಾರುತ, ಇನ್ನೊಂದು ಪರ್ವ. 1986ರಲ್ಲಿ ಬಿಡುಗಡೆಯಾದ ಮಲೆಯ ಮಾರುತದಲ್ಲಿ ವಿಷ್ಣುವರ್ಧನ್ ಅವರೊಂದಿಗೆ ಸರಿತಾ ಮಾಧವಿ ಇಬ್ರು ಹೀರೋಯಿನ್ಸ್ ಅದಕ್ಕೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ. KSL ಸ್ವಾಮಿ ಅಂದ್ರೆ ರವಿ ಅವರು ಸಾಹಿತ್ಯ ರಚಿಸಿ ನಿರ್ದೇಶಿಸಿದ್ದಾರೆ.
ಈ ಚಿತ್ರದಲ್ಲಿ ಒಬ್ಬ ಸಂಗೀತ ಗುರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಾನೆ. ಕಲಾತ್ಮಕ ಆತ್ಮ ಮಹತ್ವಾಕಾಂಕ್ಷಿ ಸಂಗೀತಗಾರ ವಿಶ್ವ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ವಲಸೆ ಹೋಗುತ್ತೆ. ಅವನನ್ನು ಒಬ್ಬ ಕಲಾಕಾರನಾಗಿ ಮಾಡುತ್ತೆ. ಈ ಚಿತ್ರ ಜನಪ್ರಿಯ ನರ್ತಕಿ ಗಿರಿಜಾ ಅಂದ್ರೆ ಮಾಧವಿ ಪಾತ್ರ, ಗುರುವಿನ ಮಗಳು ಶಾರದಾ ಸವಿತಾ ಪಾತ್ರ, ಸರಿತಾ ಈ ಇಬ್ಬರು ಮಹಿಳೆಯರೊಂದಿಗಿನ ಅವನ ಸಂಬಂಧಗಳನ್ನು ಪರಿಶೋಧಿಸುತ್ತೆ. ವಿಶ್ವ ಶಾರದಾಳ ಸಹಾಯದಿಂದ ಸಂಗೀತ ಕಾಲೇಜ್ ನಿರ್ಮಿಸೋಕೆ ಆರಂಭಿಸ್ತಾನೆ. ಗಿರಿಜಾ ತನ್ನ ಎಲ್ಲ ಹಣವನ್ನ ಈ ಉದ್ದೇಶಕ್ಕೆ ದಾನ ಮಾಡ್ತಾಳೆ. ಆದ್ರೆ ವಿಶ್ವ ತನ್ನ ಧ್ವನಿಯನ್ನ ಕಳ್ಕೊಳ್ತಾನೆ. ಶಾರದಾ ಅದನ್ನು ಮರಳಿ ಪಡೆಯಲು ಅಪಾರ ಪ್ರಯತ್ನ ಮಾಡ್ತಾಳೆ. ಶಾರದಾ ಮತ್ತೆ ಗಿರಿಜಾ ಇಬ್ಬರು ವಿಶ್ವನನ್ನು ಪ್ರೀತಿಸ್ತಾನೆ ತೋರಿಸಿದ್ರು ಸಹ ಅವನು ಯಾವಾಗಲೂ ಶಾರದಾಳನ್ನ ಅವಳ ಹೆಸರಿನ ದೇವತೆ ಸರಸ್ವತಿಯ ರೂಪದಲ್ಲಿ ಕಾಣ್ತಾನೆ. ಗಿರಿಜಾಳ ಪ್ರೀತಿಯನ್ನು ಮಾತ್ರ ಪ್ರತಿಯಾಗಿ ಸ್ವೀಕರಿಸ್ತಾನೆ. ಈ ಚಿತ್ರ 19 ನವೆಂಬರ್ 86ರಂದು ಬಿಡುಗಡೆ ಆಯಿತು. ವ್ಯಾಪಕ ವಿಮರ್ಶಾತ್ಮಕ ಮೆಚ್ಚುಗೆ ಪಡೆಯಿತು. ಈ ಚಿತ್ರವನ್ನ 11ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಮುಖ್ಯವಾಹಿನಿಯ ಭಾಗದಲ್ಲಿ ಪ್ರದರ್ಶಿಸಲಾಯಿತು. ಈ ಚಿತ್ರವು ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ KJ ಯೇಸುದಾಸ್ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಗೆದ್ದುಕೊಂಡಿತು. ಇನ್ನು ಮುಂದಿನ ಸಂಗೀತಮಯ ಚಿತ್ರ ಪರ್ವ 2002ರಲ್ಲಿ ಬಂತು. ಮೊದಲನೇ ಚಿತ್ರ ಬಿಡುಗಡೆಯಾಗಿದ್ದು ನಾನು ಹೇಳಿದೆ ಈಗಾಗಲೇ, ಅದು 80ರ ದಶಕದಲ್ಲಿ 86ರಂದು 13 ನವೆಂಬರ್ಗೆ. 2002 ತನಕ ಸಂಗೀತಮಯ ಬೇರೆ ಚಿತ್ರ ಬರಲಿಲ್ಲ. ಇದು ಪರ್ವ ಸುನಿಲ್ ಕುಮಾರ್ ದೇಸಾಯಿ ಅವರು ಸಾಹಿತ್ಯ ರಚಿಸಿ ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಪ್ರೇಮ, ರೋಜಾ ಪಾತ್ರದಲ್ಲಿದ್ದಾರೆ. ಗೀತೆಗಳನ್ನು ಬರೆದು ಸಂಗೀತ ಸಂಯೋಜಿಸಿದ್ದಾರೆ ಹಂಸಲೇಖ. ಕನ್ನಡ ಸಿನಿಮಾದಲ್ಲಿ ನಿರ್ದೇಶಕರು ಸಿನಿಮಾ ಕ್ಲೈಮ್ಯಾಕ್ಸ್ ಅನ್ನ ಪೂರ್ಣಗೊಳಿಸಕ್ಕೆ ಹಾಡನ್ನು ಬಳಸಿದ್ದು ಬಹುಶಃ ಇದೇ ಮೊದಲು. ಸಾಗರ್ ಒಬ್ಬ ಒಳ್ಳೆ ಹುಡುಗ. ಅವನ ಪ್ರೇಮ ಜೀವನದಲ್ಲಿ ವಿಫಲ ಆದ ಕಾರಣ ಕುಡಿಯೋದನ್ನು ಪ್ರಾರಂಭಿಸಿದ್ದಾನೆ. ಸುಮಾ ಸಾಗರ್ ತಂದೆಯಿಂದ ಭರತನಾಟ್ಯ ಕಲಿಯಲು ಅವನ ಮನೆಗೆ ಬರ್ತಾಳೆ. ಅವರು ಪರಿಣಿತರು. ಸಾಗರ್ ಹಾಡುವುದನ್ನು ಏಕೆ ನಿಲ್ಲಿಸಿದ್ದಾನೆ ಅಂತ ಕಂಡುಹಿಡಿಯಲು ಅವಳು ಪ್ರಯತ್ನಿಸ್ತಾಳೆ. ಅಲ್ಲಿ ಸಾಗರ್ ತನ್ನನ್ನು ಸುಧಾ ಅಂದ್ರೆ ರೋಜಾ ಹೇಗೆ ಕೈ ಬಿಟ್ಲು ಮತ್ತೆ ತನ್ನ ತಾಯಿಯನ್ನು ಹೇಗೆ ಕಳ್ಕೊಂಡೆ ಅಂತ ವಿವರಿಸ್ತಾನೆ. ಅದು ಅವನನ್ನು ಹಾಡುವುದನ್ನು ನಿಲ್ಲಿಸಿ ಕುಡಿಯೋದಕ್ಕೆ ಒತ್ತಾಯಿಸಿತ್ತು. ಸುಮಾಳ ಮನವೊಲಿಕೆ ನಂತರ ಸಾಗರ್ ಕೊನೆಗೆ ಹಾಡಲು ಪ್ರಾರಂಭಿಸುತ್ತಾನೆ. ಗಾಯಕ ಕುಟುಂಬಕ್ಕೆ ಮರಳುತ್ತಾನೆ. ಅವನು ಮತ್ತೆ ಮತ್ತೆ ಒಂದು ಕಾರ್ಯಕ್ರಮ ನೀಡಲು ಒಪ್ತಾನೆ. ಸಾಗರ್ ಮತ್ತು ಭಟ್ಟಾಚಾರ್ಯರ ನಡುವಿನ ಘರ್ಷಣೆಯ ಸಂಗೀತ ಘರ್ಷಣೆ 13 ನಿಮಿಷದ ಅವಧಿಯ ಕ್ಲೈಮ್ಯಾಕ್ಸ್ ಹಾಡಿಗೆ ಕಾರಣವಾಗುತ್ತೆ. ಸ್ಪರ್ಧೆಯಲ್ಲಿ ಅಂತಿಮವಾಗಿ ಸಾಗರ್ ಭಟ್ಟಾಚಾರ್ಯನನ್ನು ಸೋಲಿಸ್ತಾನೆ. ಅದ್ಭುತವಾದ ನೃತ್ಯಗಳು, ಅದ್ಭುತವಾದ ಸಂಗೀತ ಈ ಚಿತ್ರದ್ದು. ಇನ್ನು ಹಿಮಪಾತ ಇದು 95ರಲ್ಲಿ ಬಿಡುಗಡೆ ಆದ ಚಿತ್ರ. 1995ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿ ರಾಕ್ ಲೈನ್ ವೆಂಕಟೇಶ್ ನಿರ್ಮಿಸಿದ್ದಾರೆ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಸುಹಾಸಿನಿ, ಜಯಪ್ರದಾ ನಟಿಸಿದ್ದಾರೆ. ಹಂಸಲೇಖ ಸಂಯೋಜಿಸಿದ ಹಾಡುಗಳಿಂದ ಈ ಚಿತ್ರ ಜನಪ್ರಿಯವಾಗಿತ್ತು. ಇದನ್ನ ಶಿಮ್ಲಾ ಮತ್ತು ಬಿಜಾಪುರದಲ್ಲಿ ವ್ಯಾಪಕವಾಗಿ ಚಿತ್ರೀಕರಿಸಿದ್ದಾರೆ. TK ರಾಮರಾವ್ ಅವರ ಕನ್ನಡ ಕಾದಂಬರಿ ಆಧರಿಸಿದೆ. ಈ ಕಥಾವಸ್ತು ಏನಂದ್ರೆ ಪತ್ರಿಕಾ ಛಾಯಾಗ್ರಾಹಕ ಅರವಿಂದ್ ವಿಷ್ಣುವರ್ಧನ್ ಪಾತ್ರ ಇದು ಸುತ್ತುತ್ತೆ. ವಿಜಯಪುರದಲ್ಲಿ ಕೆಲಸ ಮಾಡ್ತಿದ್ದ ಅವನು ಸುಮಿತ್ರಾ ಸುಹಾಸಿನಿಯನ್ನ ಪ್ರೀತಿಸ್ತಾನೆ. ಪತ್ರಿಕೆಯ ಸಂಪಾದಕ ಕಿಟ್ಟಣ್ಣ ಅವನಿಗೆ ಶಿಮ್ಲಾದಲ್ಲಿ ಸಂಭವಿಸುವ ಹಿಮಪಾತ ಫೋಟೋ